Hi friends, hi, welcome to everyone. ವೆಲ್ಕಮ್ ಬ್ಯಾಕ್ ಟು ಟಾರ್ಗೆಟ್ ಮೈ ಗೋಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ಮಾರ್ಚ್ 19, 20 ಮತ್ತು 21ರ ಸಂಬಂಧಪಟ್ಟ ನಾವು ಕರೆಂಟ್ ಅಫೇರ್ಸ್ ನೋಡ್ತಾ ಇದ್ದೀವಿ. ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಅಲ್ಲಿ ಕ್ಲಾಸ್ ತಗೊಳಕ್ಕಾಗಿದ್ದಿಲ್ಲ. ಸೊ ಉಳಿದಿರೋದನ್ನ ಇಲ್ಲಿ ಕವರ್ ಮಾಡ್ತಾ ಬರ್ತಕ್ಕಂಥದ್ದು. ಓಕೆ, ಇವತ್ತು ನೋಡಿ, ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ಚಂದ್ರಯಾನ 5 ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಬರ್ತೀವಿ. ಯಾಕಂದ್ರೆ ಚಂದ್ರಯಾನ 5 ಇದಕ್ಕೆ ಉಡಾವಣೆ ಮಾಡ್ಲಿಕ್ಕೆ ಅಂತೇಳಿ ಕೇಂದ್ರ ಸರ್ಕಾರ ಇದಕ್ಕೆ ಅನುಮೋದನೆಯನ್ನು ಕೊಟ್ಟಿರುವಂತದ್ದು. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಬರ್ತೀವಿ. ಅದಾದ ನಂತರ ಇಂಟರ್ನ್ಶಿಪ್ ಅನ್ನುವಂತಹ ಒಂದು ಯೋಜನೆ, ಕೇಂದ್ರ ಸರ್ಕಾರದ ಇಂಟರ್ನ್ಶಿಪ್ ಅನ್ನುವಂತಹ ಒಂದು ಯೋಜನೆಯನ್ನು ತಂದಿದ್ರು. ಹೌದಾ? ಈ ಯೋಜನೆಗಳ ಬಗ್ಗೆ ಬಹಳ ನೀವು ನೆನಪಿಟ್ಕೋಬೇಕಾಗ್ತದೆ. ಯಾಕಂದ್ರೆ ಲಾಸ್ಟ್ ಟೈಮ್ 402 ಎಕ್ಸಾಮ್ ಅಲ್ಲಿ ನೋಡ್ರಿ, ಅಲ್ಲಿ ಯೋಜನೆಗಳು ಅಂದ್ರೆ ಜಾಸ್ತಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಯೋಜನೆಗಳನ್ನ ಕೊಟ್ಟಿದ್ರು. ಸೊ ಆ ಒಂದು ಉದ್ದೇಶದಿಂದಾಗಿ ಸೊ ಇಲ್ಲಿ ನ್ಯೂಸ್ ಅಲ್ಲಿ ಇರತಕ್ಕಂತಹ ಯೋಜನೆಗಳನ್ನ ಕೂಡ ನೀವು ನೆನಪಿಟ್ಕೋಬೇಕಾಗತ್ತಾ. ಇದರಲ್ಲಿ ಯಾವುದು ಇಂಟರ್ನ್ಶಿಪ್ ಅನ್ನುವಂತಹ ಒಂದು ಯೋಜನೆಯನ್ನು ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ ತಾಯಂದಿರ ಮರಣ ಪ್ರಮಾಣ ಅನ್ನುವಂಥದ್ದು. ಹೌದಾ? ಇತ್ತೀಚೆಗೆ ಅಲ್ಲಿ ಬಾಣಂತಿಯರ ಅಥವಾ ಅಲ್ಲಿ ಹೆರಿಗೆ ಸಮಯದಲ್ಲಿ ಅಲ್ಲಿ ತಾಯಂದಿರ ಮರಣ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಕಾರಣಗಳನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ. ಇನ್ನ ವೃತ್ತಿಪರ ತೆರಿಗೆಯನ್ನು ಕೂಡ ಅಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಅನ್ನುವಂಥದ್ದು ಪ್ರಮಾಣ ನಾವು ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ ಮುಸ್ಲಿಂ ಸಮುದಾಯಕ್ಕೆ 4% ಮೀಸಲಾತಿಯನ್ನ ಕೊಡ್ಲಿಕ್ಕೆ ಅಲ್ಲಿ ಮುಂದಾಗಿರುವಂತದ್ದು. ಇನ್ನ ಮಂಡ್ಯದಲ್ಲಿ ಒಂದು ಹೊಸ ಕೃಷಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೋಡ್ತೀವಿ. ಅದೇ ರೀತಿಯಾಗಿ ಸುನೀತಾ ವಿಲಿಯಮ್ಸ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಬಾಹ್ಯಾಕಾಶ ಅಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಅವರು ಮರಳಿ ಭೂಮಿಗೆ ಬಂದಿರುವಂತದ್ದು. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಬರ್ತೀವಿ. ಇನ್ನ ಶುಲ್ಕ ರಹಿತ UPIಗೆ ಅಲ್ಲಿ ಅನುವು ಮಾಡಿಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ವಿಶ್ವ ಅರಣ್ಯ ದಿನವಂತೇಳಿ ನೋಡ್ತೀವಿ. ಮಾರ್ಚ್ 21ರಂದು ನಾವು ವಿಶ್ವ ಅರಣ್ಯ ದಿನವನ್ನು ಅಂತೇಳಿ ಆಚರಣೆ ಮಾಡ್ತೀವಿ. ಸೊ ಇದ್ರ ಬಗ್ಗೆ ನಾನು ನೋಡ್ತಾ ಬರ್ತಕ್ಕಂಥದ್ದು. ಸೊ ಇನ್ನ ಹಲವಾರು ಮಾಹಿತಿಗಳ ಇದರಲ್ಲಿ ನೋಡ್ತಾ ಬರ್ತಕ್ಕಂಥದ್ದು. ಹೌದಾ? ಸೊ ಈ ಒಂದು ವಿಷಯಗಳನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ MCQ ರೂಪದಲ್ಲಿ ನಾವಿಲ್ಲಿ ನೋಡ್ತಾ ಬರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ವಿಶ್ವ ಅರಣ್ಯ ದಿನವನ್ನ ಆಚರಿಸಿದ ಯಾವಾಗ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಹೌದಾ? ವಿಶ್ವ ಅರಣ್ಯ ದಿನ ಅಂತಂದಾಗ ಮಾರ್ಚ್ 21, ಮಾರ್ಚ್ 2, ಏಪ್ರಿಲ್ 4 ಮತ್ತು ಮಾರ್ಚ್ 20 ಅಂತಿದೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಹೌದಾ? ವಿಶ್ವ ಅರಣ್ಯ ದಿನ ಅಂತ ಬಂದಾಗ ಇದನ್ನ ನಾವು ಮಾರ್ಚ್ 21ರಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು. ಮಾರ್ಚ್ 21 ಅಂತ. ಹೌದಾ? ನೋಡಿ, ವಿಶ್ವ ಅರಣ್ಯ ದಿನ ಅಂತೇಳಿ ಮಾರ್ಚ್ 21 ನಾವು ಸೆಲೆಬ್ರೇಟ್ ಮಾಡ್ತಾ ಬರ್ತೀವಿ. ಏನಂತಂದ್ರೆ ಈ ಒಂದು ದಿನವನ್ನ ಆಚರಿಸುವ ಕಲ್ಪನೆಯು ಮಾರ್ಚ್ 21 ಯಾವಾಗ 1971ರಂದು ನಡೆದ ಯುರೋಪಿಯನ್ ಕೃಷಿ ಒಕ್ಕೂಟದ 23ನೇ ಸಭೆಯಲ್ಲಿ ಮಾಡ್ತಾರೆ ಅಂತಂದ್ರೆ, ಸೊ ನಾವು ಅರಣ್ಯ ದಿನವನ್ನಾಗಿ ಆಚರಣೆ ಮಾಡಬೇಕು ಅನ್ನುವಂಥದ್ದಲ್ಲಿ ಅಲ್ಲಿ ಒಂದು ನಿರ್ಧಾರವನ್ನ ಕೈಗೊಳ್ಳುವಂಥದ್ದು. ಹೌದಾ? ಸೊ ಇದ್ರ ಉದ್ದೇಶ ಏನಂತಂದ್ರ ಕಾಡುಗಳ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನೇನ್ ಮಾಡ್ತಾರೆ, ವಿಶ್ವ ಅರಣ್ಯ ದಿನವನ್ನಾಗಿ ಅಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು. ಹೌದಾ? ಸೊ ಇಲ್ಲಿ ಅರಣ್ಯ ಮತ್ತು ಮರ ಇವುಗಳ ನಡುವತಕ್ಕಂತಹ ಅಭಿಯಾನಗಳಿಗೆ ಸಂಬಂಧಪಟ್ಟಂತ ಚಟುವಟಿಕೆಗಳನ್ನು ಕೈಗೊಳ್ಳಲು ಸ್ಥಳೀಯ ಮತ್ತು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಯತ್ನಗಳನ್ನು ಮಾಡುವಂತೆ ಪ್ರೋತ್ಸಾಹ ಕೊಡುವಂತಹ ಒಂದು ಉದ್ದೇಶದಿಂದ ಏನ್ ಮಾಡ್ತಾರೆ ಅಂತಂದ್ರೆ ಈ ವಿಶ್ವ ಅರಣ್ಯ ದಿನವನ್ನಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು. ಹೌದಾ? ಅದೇ ರೀತಿಯಾಗಿ 2025ರಲ್ಲಿ ಈ ವರ್ಷದ ಅಂತಾರಾಷ್ಟ್ರೀಯ ಅರಣ್ಯ ದಿನದ ಒಂದು ಥೀಮ್ ಏನಾಗಿತ್ತು ಅಂತಂದ್ರ ಅರಣ್ಯಗಳು ಮತ್ತು ಆಹಾರ ಅನ್ನುವಂಥದ್ದಲ್ಲಿ ಒಂದು ವಿಷಯವನ್ನ ಇಟ್ಕೊಂಡು ಇಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು. ಹೌದಾ? ನೋಡಿ, ವಿಶ್ವಸಂಸ್ಥೆಯ ಪ್ರಕಾರ ಪ್ರಪಂಚದಾದ್ಯಂತ ಭೂಮಿಯ ಮೇಲಿನ ಜೀವ ವೈವಿಧ್ಯ, ಹೌದಾ, ಸರಿಸುಮಾರು 80% ಕಾಡುಗಳು ಅಲ್ಲಿ ಒಳಗೊಂಡಿರುವಂತದ್ದು. ಮತ್ತೆ 60,000ಕ್ಕೂ ಹೆಚ್ಚು ಮರದ ಪ್ರಭೇದಗಳು ಇದಾವೆ ಅಂತ ಹೇಳ್ತಾರೆ. ಅದರಲ್ಲಿ ಸರಿಸುಮಾರು 1.6 ಶತಕೋಟಿ ಜನರು ಆಹಾರ, ಆಶ್ರಯ, ಶಕ್ತಿ, ಔಷಧ, ಅವರ ಆದಾಯ ಎಂಬುದು ಸೊ ಮುಂತಾದವುಗಳಿಗೆ ನೇರವಾಗಿ ಕಾಡುಗಳನ್ನೇ ಅವಲಂಬಿಸಿರುವಂತದ್ದು. ಸೊ ಆ ಉದ್ದೇಶಕ್ಕಾಗಿ ಕಾಡುಗಳು, ಮರಗಳು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹೌದಾ? ಸೊ ಪ್ರತಿ ವರ್ಷ ವಿಶ್ವದಾದ್ಯಂತ ಸುಮಾರು 10 ಮಿಲಿಯನ್ ಹೆಕ್ಟೇರ್ ಅರಣ್ಯಗಳು ಇವತ್ತೇನಾಗ್ತದೆ, ನಾಶ ಆಗ್ತಾ ಇದಾವೆ ಅಂತ ಹೇಳ್ತದೆ. ಯಾರು ಹೇಳ್ತಾರೆ ಇದನ್ನ? ಯುನೈಟೆಡ್ ನೇಷನ್ ಅವರು ಹೇಳ್ತಾರೆ. ಹೌದಾ? ಏನ್ ಹೇಳ್ತಾರೆ ಅವರು? ಪ್ರತಿ ವರ್ಷ 10 ಮಿಲಿಯನ್ ಹೆಕ್ಟೇರ್ ಅರಣ್ಯ ನಾಶ ಆಗ್ತಾ ಇದೆ ಅಂತ ಹೇಳ್ತಾರೆ. ಹೌದಾ? ಸೊ ಇದರಿಂದ ಏನಾಗ್ತಾ ಇದೆ, ಹವಾಮಾನ ಬದಲಾವಣೆಗೆ ಕಾರಣ ಆಗ್ತಕ್ಕಂಥದ್ದು. ಅದೇ ವಿಶ್ವಸಂಸ್ಥೆಯ ವರದಿ ಪ್ರಕಾರ ಜೀವ ಸಂಕುಲ ಸುರಕ್ಷಿತವಾಗಿ ಇರಬೇಕಾದ್ರೆ ಜಾಗತಿಕ ಸರಾಸರಿ ತಾಪಮಾನ, ಹೌದಾ, 1.5 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಬೇಕು ಅಂತ ಹೇಳ್ತಾರೆ ಅವರು. ಎಷ್ಟು? 1.5 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಬೇಕು ಅಂತ ಹೇಳ್ತಾರೆ. ಹೌದಾ? ಸೊ ಇವತ್ತ ಟೆಂಪರೇಚರ್ ಏನಾಗ್ತಾ ಇದೆ, ಅಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು. ನೋಡಿ, ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಇದೇ ರೀತಿ ಮುಂದುವರಿತಾ ಹೋದ್ರೆ ಶತಮಾನದ ಅಂತ್ಯದಲ್ಲಿ, ಹೌದಾ, ಕೈಗಾರಿಕೀಕರಣಕ್ಕಿಂತ ಮೊದಲೇ 13.5 ಡಿಗ್ರಿ ಸೆಲ್ಸಿಯಸ್ಗಿಂತ, ಹೌದಾ, ಇನ್ನು 3.2 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರ ಟೆಂಪರೇಚರ್ ಜಾಸ್ತಿ ಆಗ್ಲಿದೆ ಅಂತ. ಯಾಕಂದ್ರೆ ಅರಣ್ಯವನ್ನ ನಾಶ ಮಾಡಿ ನಾವು ಕೈಗಾರಿಕೆಯನ್ನ ಮಾಡ್ತಾ ಹೋದ್ರೆ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಬರ್ತದ. ಸೊ ಇದರಿಂದ ಹವಾಮಾನ ಬದಲಾವಣೆ ಆಗ್ತಕ್ಕಂಥದ್ದು.
ಹೌದಾ? ಸೊ ಇದೇ ರೀತಿಯಾಗಿ ಸ್ವಿಟ್ಜರ್ಲೆಂಡ್‌ನ ಜಿನಿವಾದಲ್ಲಿ ಹವಾಮಾನದ ಬದಲಾವಣೆ ತಗ್ಗಿಸುವಿಕೆ ಅಂದ್ರೆ ಐಪಿಸಿಸಿ ಅಂತ ಕರಿತೀವಿ ನಾವು. ಸೊ ಅಂದ್ರೆ ಇಂಟರ್ ಗವರ್ನಮೆಂಟಲ್ ಪ್ಯಾನೆಲ್ ಆನ್ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು. ಸೊ ಇವರು ವರದಿಯಲ್ಲಿ ಇದನ್ನ ತಿಳಿಸಿರುವಂಥದ್ದು. ಎಷ್ಟು 13.5 ಡಿಗ್ರಿ ಸೆಲ್ಸಿಯಸ್‌ಗೆ ಏರ್ತಕ್ಕಂಥ ಸಾಧ್ಯತೆ ಇದೆ. ಹೆಂಗೆ ಕೈಗಾರೀಕರಣ, ಅರಣ್ಯ ನಾಶ ಮತ್ತು ಕೈಗಾರೀಕರಣ ಜಾಸ್ತಿ ಆಗ್ತಾ ಹೋದ್ರೆ ಇದು ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ ಅಂತ ಅವರು ಹೇಳ್ತಕ್ಕಂಥದ್ದು. ಹೌದಾ? ಅದೇ ರೀತಿಯಾಗಿ ಈ ವರ್ಷದ ಮಾರ್ಚ್ ತಿಂಗಳಲ್ಲಿ ಎಷ್ಟು 4.1 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಅವರು. ಹೌದಾ? ಸೊ ಈ ಭೂಮಿಯ ಮೇಲೆ ಪ್ರತಿ ನಿಮಿಷದಲ್ಲಿ 2400 ಮರಗಳು ಮನುಷ್ಯನ ಕಾರಣದಿಂದಲೇ ಅಲ್ಲಿ ನಾಶ ಆಗ್ತಾ ಇದ್ದಾವಂತೆ. ಎಷ್ಟು? ಒಂದು ನಿಮಿಷಕ್ಕೆ ಪ್ರತಿ ನಿಮಿಷಕ್ಕೆ 2400 ಮರಗಳು ನಾಶ ಆಗ್ತಾ ಇದ್ದಾವೆ ಅಂತ ಹೇಳ್ತಾರೆ. ಹೌದಾ? ಇಂತಹ ಕೃತ್ಯಗಳಿಂದಾಗಿ ವಾತಾವರಣಕ್ಕೆ ಸೇರತಕ್ಕಂತಹ ಹಸಿರು ಮನೆ ಅನಿಲ ಗ್ರೀನ್ ಹೌಸಸ್ ಗ್ಯಾಸಸ್ ಅಂತ ಕರೀತಲ್ಲ, ಸೊ ಅವು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಹೇಳ್ತಕ್ಕಂಥದ್ದು. ಹೌದಾ? ಅದೇ ರೀತಿಯಾಗಿ ಇನ್ನ ಪ್ಯಾರಿಸ್ ಒಪ್ಪಂದ ಅಂತ ಬರ್ತಾರೆ. ಪ್ಯಾರಿಸ್ ಒಪ್ಪಂದ ಅಂತೇಳಿ ಕರೀತಾರೆ. ಪ್ಯಾರಿಸ್ ಒಪ್ಪಂದ ಅಂತಂದ್ರೆ ಹವಾಮಾನ ಬದಲಾವಣೆ ಕುರಿತಾದ ಒಂದು ಕಾನೂನುಬದ್ಧ ಅಂತಾರಾಷ್ಟ್ರೀಯ ಒಪ್ಪಂದ ಇದು. ಹೌದಾ? ಸೊ ಅಂದ್ರ ಇದನ್ನೇ ಇಂದು ಪ್ಯಾರಿಸ್ ಒಪ್ಪಂದ ಅಂತ ಕರೀತಾರೆ. ಬಟ್ ಈ ಪ್ಯಾರಿಸ್ ಒಪ್ಪಂದದಿಂದ ಅಮೆರಿಕ ಏನ್ ಮಾಡ್ತಾ ಇದ್ದ, ನಾವು ಹೊರಗೆ ಬರ್ತೇವೆ ಅಂತ ಹೇಳಿ ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ಹೌದಾ? ಸೊ ಜಾಗತಿಕ ಸರಾಸರಿ ತಾಪಮಾನ ಹೆಚ್ಚಳವನ್ನ 2 ಡಿಗ್ರಿ ಸೆಲ್ಸಿಯಸ್‌ಗಿಂತ ನಾವು ಕಡಿಮೆ ಇಟ್ಕೋಬೇಕು ಅಂತ ಅವರು ಒಂದು ಈ ಒಪ್ಪಂದದಲ್ಲಿ ಒಂದು ಅಗ್ರಿಮೆಂಟ್ ಆಗಿರ್ತದೆ. ಹೌದಾ? ಪ್ರೆಸೆಂಟ್ ಎಷ್ಟಿದೆ 1.5 ಡಿಗ್ರಿ ಸೆಲ್ಸಿಯಸ್‌ಗಿಂತ ಕಡಿಮೆಗೊಳಿಸುವುದು ಇದರ ಮುಖ್ಯ ಗುರಿಯಾಗಿರುವಂತದ್ದು. ಅದು ಪ್ಯಾರಿಸ್ ಒಪ್ಪಂದ ಅಂತ ಕರೀತಾರೆ. ಅಂದ್ರೆ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತ ಒಂದು ಒಪ್ಪಂದ ಇದು. ಹೌದಾ? ಸೊ ಭಾರತ ಈ ಒಂದು ಒಪ್ಪಂದದ ಆಶಯಕ್ಕೆ ತಕ್ಕಂತೆ ನಡೆದುಕೊಳ್ಳುವ ಬದ್ಧತೆಯನ್ನು ತೋರಿಸ್ತಾ ಇದೆ. ಆದ್ರೆ ಅಮೆರಿಕ ಇದಕ್ಕೆ ತದ್ವಿರುದ್ಧವಾಗಿ ನೋಡ್ತಾ ಇದೆ. ಯಾಕಂತಂದ್ರೆ ಟೆಂಪರೇಚರ್ ಜಾಸ್ತಿ ನಾವು ಬರೀ ಮಾಡ್ತಿರಲ್ಲ, ಎಲ್ಲರೂ ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ಇದನ್ನ ಪರಿಗಣಿಸಬೇಕು ಅಂತ ಹೇಳ್ತಾರೆ ಅವ್ರು ಅಮೆರಿಕದವರು. ಸೊ ಅದಕ್ಕಾಗಿ ಅವ್ರೇನ್ ಜಾಸ್ತಿ ಕೈಗಾರಿಕರಣಕ್ಕೆ ಅವರು ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದಾರೆ. ಆದ್ರೆ ಅವರು ಈ ಒಪ್ಪಂದದಿಂದ ಪ್ಯಾರಿಸ್ ಒಪ್ಪಂದದಿಂದ ಹೊರಗೆ ಬರ್ತೀವಿ ಅಂತ ಹೇಳಿ ಅವರು ಒಂದು ನಿರ್ಧಾರವನ್ನು ಕೂಡ ಅವರು ಕೈಗೊಂಡಿರುವಂತದ್ದು. ಯಾರು? ಅಮೆರಿಕದವರು. ಹೌದಾ? ಆದ್ರೆ ಅರಣ್ಯ ಅಂತ ಬಂದಾಗ ನೋಡಿ, ಕೊನೆಯದಾಗಿ ಅರಣ್ಯ ಅಂತ ಬಂದಾಗ 2023ರಲ್ಲಿ ಒಂದು ಅರಣ್ಯ ವರದಿಯನ್ನ ಕೂಡ ಕೊಟ್ಟಿರುವಂತದ್ದು. ಹೌದಾ? 2023 ಅಂಕಿಅಂಶಗಳನ್ನು 2025ರಲ್ಲಿ ಪ್ರಕಟ ಮಾಡಿದಾರ. ಸೊ ಭಾರತೀಯ ಅರಣ್ಯ ಸ್ಥಿತಿಗತಿ ವರದಿ ಅಂತ ಹೇಳಿ ಕರೀತಾರ. ಹೌದಾ? ಯಾರು ಪ್ರಕಟ ಮಾಡ್ತಾರೆ ಅಂತ ಬಂದಾಗ ಯಾರು? ಭಾರತೀಯ ಅರಣ್ಯ ಸಮೀಕ್ಷೆ ಅಂತ ಬರ್ತದೆ. ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಅವರು ಏನ್ ಮಾಡ್ತಾರೆ? ಭಾರತ ದೇಶ ಅರಣ್ಯ ಸ್ಥಿತಿಗತಿ ವರದಿಯಲ್ಲಿ ಕೊಟ್ಟಿರುವಂತದ್ದು. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಬರ್ತೀವಿ. ಇತ್ತೀಚೆಗೆ ಇದು ಹೊಸದಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವರದಿ ಇದು. ಸೊ ಇದ್ರ ಮೇಲೆ ಏನ್ ಮಾಡ್ತಾರೆ? ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಹೌದಾ? ಸೊ ಅರಣ್ಯ ಸಮೀಕ್ಷೆ ಅಂತ ಬಂದಾಗ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದವರು ಏನ್ ಮಾಡ್ತಾರೆ ಅಂತಂದ್ರೆ 1987ರಿಂದ ದ್ವೈವಾರ್ಷಿಕವಾಗಿ ಅಂದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ ಇದು ಅರಣ್ಯ ಸ್ಥಿತಿಗತಿ ಅಂದ್ರೆ ಭಾರತೀಯ ಅರಣ್ಯ ಸ್ಥಿತಿಗತಿ ವರದಿಯನ್ನ ಕೊಡ್ತಾರೆ. ಎಷ್ಟು ವರ್ಷಕ್ಕೊಮ್ಮೆ? ಪ್ರತಿ 2 ವರ್ಷಕ್ಕೊಮ್ಮೆ ಕೊಡ್ತಕ್ಕಂಥದ್ದು. ಪ್ರತಿ 2 ವರ್ಷಕ್ಕೊಮ್ಮೆ ಕೊಡ್ತಾರೆ. ಹೌದಾ? ಸೊ ಇದು ಭಾರತೀಯ ಅರಣ್ಯ ಸ್ಥಿತಿಗತಿ ವರದಿ 2023. ಹೌದಾ? ಇದನ್ನ ಪ್ರಕಟ ಮಾಡಿದಿಲ್ಲ. ಇದು 18ನೇ ಆವೃತ್ತಿಯ ಒಂದು ವರದಿಯಾಗಿರುವಂತದ್ದು. ಎಷ್ಟನೇ ಆವೃತ್ತಿ ಇದು? 18ನೇ ಆವೃತ್ತಿಯಾಗಿರುವಂತದ್ದು. ಹೌದಾ? ಸೊ 2023ರ ವರದಿಯಲ್ಲಿ ಭಾರತದ ಅರಣ್ಯ ಸ್ಥಿತಿಗತಿ ವರದಿ ಯಾವ ರೀತಿ ಇದೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಬರ್ತೀವಿ. ಹೌದಾ? ಸೊ ಭಾರತದ ಒಟ್ಟು ಅರಣ್ಯ ಪ್ರದೇಶ ಎಷ್ಟಿದೆ ಅಂತ ಬಂದಾಗ ನೋಡಿ, ಈ ಅರಣ್ಯ ಪ್ರದೇಶ ಅಂತ ಬಂದಾಗ ಕೇವಲ ಅರಣ್ಯ ಮಾತ್ರ ಪರಿಗಣಿಸಲ್ಲ. ಈ ಒಂದು ಅರಣ್ಯದಲ್ಲಿ ಹೌದಾ? ಅರಣ್ಯ ಮತ್ತು ಮರಗಳು ಸೊ ಎರಡನ್ನೂ ಕೂಡ ಇಲ್ಲಿ ಪರಿಗಣಿಸಿರುವಂತದ್ದು. ಅರಣ್ಯ ಮತ್ತು ಮರಗಳು ಅನ್ನುವಂಥದ್ದು ಎರಡನ್ನೂ ಇಲ್ಲಿ ಪರಿಗಣಿಸಿದೆ. ಹೌದಾ? ನೋಡಿ, ಒಟ್ಟು ಅರಣ್ಯ ಮತ್ತು ಮರಗಳ ಪ್ರದೇಶವು 8,27,357 ಚದರ ಕಿಲೋಮೀಟರ್ ಐತಿ ಅಂತ ಹೇಳ್ತಾರೆ ಅವರು. ಹೌದಾ? ಎಷ್ಟಿದೆ? 8,27,357 ಚದರ ಕಿಲೋಮೀಟರ್ ಅಷ್ಟು ಅರಣ್ಯ ಮತ್ತು ಮರಗಳ ಪ್ರದೇಶ ಐತಿ ಅಂತ ಹೇಳ್ತಾರೆ. ಅಂದ್ರ ದೇಶದ ಭೌಗೋಳಿಕ ಪ್ರದೇಶ 25.17% ಪ್ರತಿಶತದಷ್ಟು ಇದು ಇರತಕ್ಕಂಥದ್ದು. ಹೌದಾ? ಅದಷ್ಟೇ ಅಲ್ಲದೆ ಅರಣ್ಯ ಪ್ರದೇಶ ಮಾತ್ರ ಪರಿಗಣಿಸಿದಾಗ ನೋಡಿ, ಇಲ್ಲಿ ಅರಣ್ಯ ಮಾತ್ರ ಪರಿಗಣಿಸಿದಾಗ ಎಷ್ಟಿದೆ? ಇದು 7,15,345 ಚದರ ಕಿಲೋಮೀಟರ್ ಇದ್ರೆ ಇಲ್ಲಿ ಮರಗಳು ಮಾತ್ರ, ಹೌದಾ? ಮರಗಳು ಮಾತ್ರ ಎಷ್ಟಿದೆ ಅಂತಂದ್ರೆ ಅದು 1,12,14 ಚದರ ಕಿಲೋಮೀಟರ್ ಅಷ್ಟು ಇರ್ತಕ್ಕಂಥದ್ದು. ಸೊ ಟೋಟಲ್ ಆಗಿ ಎಷ್ಟಿದೆ? ಇದು 8,27,357 ಚದರ ಕಿಲೋಮೀಟರ್ ನಷ್ಟು ಅರಣ್ಯ ಐತಿ ಅಂತ ಹೇಳ್ತಾರೆ ಅವರು. ಅರಣ್ಯ ಮತ್ತು ಮರಗಳ ಪ್ರದೇಶ ನಮ್ಮ ಭಾರತ ದೇಶದಲ್ಲಿ ಐತಿ ಅಂತೇಳಿ ಈ ಒಂದು ವರದಿಯಲ್ಲಿ ಕೊಟ್ಟಿರುವಂತದ್ದು. ಹೌದಾ? ನೋಡಿ, ಅದೇ ರೀತಿಯಾಗಿ 2021 ಹೌದಾ? 2020 ಅಂದ್ರೆ 2023 ಸ್ಥಿತಿಗತಿ ಅಲ್ಲ. ಸೊ ಇದಕ್ಕಿಂತ ಮುಂಚೆ 2 ವರ್ಷ ಹಿಂದೆ ಅಂದ್ರೆ 2021 ಭಾರತೀಯ ಅರಣ್ಯ ವರದಿಯಲ್ಲಿ ಎಷ್ಟಿತ್ತು? 8,25,911 ಚದರ ಕಿಲೋಮೀಟರ್ ಇತ್ತು. ಬಟ್ ಇದರಲ್ಲಿ ಪ್ರಸ್ತುತ ಅರಣ್ಯ ಅಲ್ಲಿ ಹೆಚ್ಚಾಗಿದ್ದು ಎಷ್ಟು? 2023ರಲ್ಲಿ 8,27,356 ಚದರ ಕಿಲೋಮೀಟರ್ ಅಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗಿರುವಂತದ್ದು. ಹೌದಾ? ಅದೇ ರೀತಿಯಾಗಿ 2021ರ ಭಾರತೀಯ ಅರಣ್ಯ ಸ್ಥಿತಿಗತಿಯ ವರದಿಗೆ ಹೋಲಿಕೆ ಮಾಡಿದರೆ ಪ್ರಸ್ತುತ ವರದಿಯಲ್ಲಿ ಎಷ್ಟಿತ್ತು ಅಂತಂದ್ರೆ
ನೋಡಿ 1145 ಚದರ ಕಿಲೋಮೀಟರ್ ಅಷ್ಟು ಅರಣ್ಯ ಮತ್ತು ಮರಗಳ ಪ್ರದೇಶ ವ್ಯಾಪ್ತಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಹೌದಾ? ನೋಡಿ 2021 ಕಂಪೇರ್ ಮಾಡಿದ್ರೆ 2023 ಅರಣ್ಯ ಮತ್ತು ಅರಣ್ಯ ಮತ್ತು ಮರಗಳ ಪ್ರಮಾಣದಲ್ಲಿ ಎಷ್ಟು ಹೆಚ್ಚಾಗಿದೆ ಅಂತ ಹೇಳ್ತಾರೆ ಅವರು 1145 ಚದರ ಕಿಲೋಮೀಟರ್ ಜಾಸ್ತಿ ಆಗೈತಿ. ಹೌದಾ? ಈ ಒಂದು ವರದಿಯಲ್ಲಿ ಎಷ್ಟು 156 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಹೆಚ್ಚಾದ್ರೆ 1289 ಚದರ ಕಿಲೋಮೀಟರ್ ಅಷ್ಟು ಮರಗಳ ಹೊದಿಕೆಯಲ್ಲಿ ಜಾಸ್ತಿ ಆಗಿರುವಂತದ್ದು. ಟೋಟಲ್ ಆಗಿ ಎಷ್ಟು 1145 ಚದರ ಕಿಲೋಮೀಟರ್ ಅಷ್ಟು ಅರಣ್ಯ ಮತ್ತು ಮರಗಳ ಪ್ರಮಾಣ 2021ಕ್ಕೆ ಕಂಪೇರ್ ಮಾಡಿದ್ರೆ 23ರಲ್ಲಿ ಸ್ವಲ್ಪ ಹೆಚ್ಚಳವಾಗಿದೆ ಅಂತ ಅಲ್ಲಿ ವರದಿಯಲ್ಲಿ ಹೇಳ್ತಕ್ಕಂಥದ್ದು. ಹೌದಾ? ನೋಡಿ, ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಮತ್ತು ಮರಗಳ ಪ್ರದೇಶವನ್ನು ಹೊಂದಿದಾಗ ಎಷ್ಟು ಮಧ್ಯಪ್ರದೇಶದಲ್ಲಿ ಜಾಸ್ತಿ ಇದೆ, ಸೆಕೆಂಡ್ ಅರುಣಾಚಲ ಪ್ರದೇಶ, ಥರ್ಡ್ ಮಹಾರಾಷ್ಟ್ರ ಇದೆ. ಸೊ ಇದಕ್ಕಿಂತ ನಿಮ್ಮ ಕ್ವಶನ್ ಏನಾಗಬಹುದು, ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯಗಳನ್ನ ಕೇಳ್ಬೋದು. ಸೊ ಅರಣ್ಯ ಮತ್ತು ಮರಗಳ ಪ್ರದೇಶ ಇದನ್ನ ಕೇಳ್ತಾರಲ್ಲ ಗೊತ್ತಿಲ್ಲ, ಆದ್ರೆ ಇದನ್ನಂತೂ ಕೇಳ್ತಾರೆ. ಯಾಕಂತಂದ್ರೆ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯಗಳು ಅಂತೇಳಿ. ಹೌದಾ? ಮೊದಲ ಅತಿ ಹೆಚ್ಚು ಅರಣ್ಯ ಇರತಕ್ಕಂಥ ರಾಜ್ಯ ಯಾವುದು? ಮಧ್ಯಪ್ರದೇಶ ಇದೆ, ಸೆಕೆಂಡ್ ಅರುಣಾಚಲ ಪ್ರದೇಶ, ಥರ್ಡ್ ಛತ್ತೀಸ್ಗಢ, ಫೋರ್ತ್ ಒಡಿಸ್ಸಾ, ಫಿಫ್ತ್ ಮಹಾರಾಷ್ಟ್ರ ಮತ್ತು ಸಿಕ್ಸ್ತ್ ಯಾವುದು? ಕರ್ನಾಟಕ ಇರ್ತಕ್ಕಂಥದ್ದು. ಸೊ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿದ ಕರ್ನಾಟಕ ಎಷ್ಟನೇ ರಾಜ್ಯ ಅಂತ ಬಂದಾಗ ಇದು 6ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಹೌದಾ? ಅತಿ ಹೆಚ್ಚು ಅರಣ್ಯ ಹೊಂದಿದ ರಾಜ್ಯಗಳ ಪೈಕಿ ನಮ್ಮ ಕರ್ನಾಟಕ 6ನೇ ಸ್ಥಾನದಲ್ಲಿದೆ. 6ನೇ ಸ್ಥಾನದಲ್ಲಿರುವಂತದ್ದು. ಸೊ ಇದಿಷ್ಟು ನಿಮಗೆ ಇಲ್ಲಿ ನೆನಪಿರಲಿ. ಹೌದಾ? ಅದೇ ರೀತಿಯಾಗಿ 2021 ವರದಿಗೆ ಹೋಲಿಸಿದಾಗ ಪ್ರಸ್ತುತ ವರದಿಯಲ್ಲಿ ಛತ್ತೀಸ್ಗಢ ರಾಜ್ಯವು ಅತಿ ಹೆಚ್ಚು ಅರಣ್ಯ ಮತ್ತು ಮರಗಳ ಪ್ರದೇಶದಲ್ಲಿ ಹೆಚ್ಚಳವಾಗಿದೆ. ಅಂದ್ರೆ ಅತಿ ಹೆಚ್ಚು ಅರಣ್ಯ ಹೆಚ್ಚಳವಾಗಿದ್ದ ಯಾವ ರಾಜ್ಯದೊಳಗೆ ಅಂತ ಬಂದ್ರೆ ಅದು ಛತ್ತೀಸ್ಗಢನಲ್ಲಿ ಹೆಚ್ಚಳವಾಗಿರುವಂತದ್ದು. ಹೌದಾ? ಅರಣ್ಯ ಮತ್ತು ಮರಗಳ ಪ್ರದೇಶದಲ್ಲಿ ಕೇವಲ ಅರಣ್ಯ ಪ್ರದೇಶ ಮಾತ್ರ ಹೆಚ್ಚಳವಾಗಿದ್ದ ಯಾವ ರಾಜ್ಯ ಅಂತ ಬಂದಾಗ ಅದು ಮಿಜೋರಾಂನಲ್ಲಿ ಹೆಚ್ಚಳವಾಗಿರುವಂತದ್ದು. ಅದೇ ರೀತಿಗೆ ಅರಣ್ಯ ಮತ್ತು ಮರಗಳ ಒಂದು ಪ್ರದೇಶ ಕಡಿಮೆಯಾದ ರಾಜ್ಯಗಳು ಅಂತ ಬಂದಾಗ ಅತಿ ಹೆಚ್ಚು ಕಡಿಮೆಯಾಗಿದೆ ಅಂತ ಬಂದಾಗ ಅದು ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಕೂಡ ಅದು ಕಡಿಮೆ ಕಳ್ಕೊಂಡೈತಿ. ಯಾವುದು? ಮಧ್ಯಪ್ರದೇಶ. ಅತಿ ಹೆಚ್ಚು ಅರಣ್ಯ ಇರೋದು ಮಧ್ಯಪ್ರದೇಶನ, ಬಟ್ ಅತಿ ಹೆಚ್ಚು ಕಡಿಮೆ ಅಲ್ಲಿ ಅರಣ್ಯ ನಾಶ ಆಗಿದ್ದು ಕೂಡ ಅದೇ ಮಧ್ಯಪ್ರದೇಶ ರಾಜ್ಯದೊಳಗೆ ಅಂತಲ್ಲಿ ಹೇಳ್ತಕ್ಕಂಥದ್ದು. ಹೌದಾ? ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಅರಣ್ಯ ಸ್ಥಿತಿಗತಿ ಅಂತ ಬಂದಾಗ ನಮ್ಮ ಕರ್ನಾಟಕ ಅರಣ್ಯ ಅಂತ ಬಂದಾಗ ನಮ್ಮ ಕರ್ನಾಟಕ 1,91,791 ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಒಳಗೊಂಡಿದ್ರೆ ಅದರಲ್ಲಿ 39,254 254.27 ಚದರ ಕಿಲೋಮೀಟರ್ ಅಷ್ಟು ಅರಣ್ಯವನ್ನ ಒಳಗೊಂಡಿರುವಂತದ್ದು. ಹೌದಾ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಹೌದಾ? ನೋಡಿ, ನಮ್ಮ ಕರ್ನಾಟಕ ರಾಜ್ಯವು ಅರಣ್ಯ ಪ್ರದೇಶ ಹೊಂದಿರುವ ಒಟ್ಟು ಪ್ರದೇಶ 39,254.77 ಚದರ ಕಿಲೋಮೀಟರ್ ಅಷ್ಟು ಅರಣ್ಯವನ್ನು ಒಳಗೊಂಡಿದೆ. ಎಷ್ಟು? ನಮ್ಮ ಭೂಪ್ರದೇಶದ 20.47% ಇದು ಇರತಕ್ಕಂಥದ್ದು. ಹೌದಾ? ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯ ಮತ್ತು ಮರಗಳ ಪ್ರದೇಶ ಅರಣ್ಯ ಮತ್ತು ಮರಗಳ ಒಟ್ಟು ಅರಣ್ಯ ಎಷ್ಟಿದೆ ಅಂತಂದ್ರೆ 47,033.42 ಚದರ ಕಿಲೋಮೀಟರ್ ಅಷ್ಟು ಅರಣ್ಯ ಮತ್ತು ಮರಗಳ ಪ್ರದೇಶ ನಮ್ಮ ಕರ್ನಾಟಕದಲ್ಲಿ ಇದೆ. ಹೌದಾ? ಅಂದ್ರೆ ನಮ್ಮ ಭಾರತ ದೇಶ ಒಟ್ಟು ಅರಣ್ಯ ಪ್ರದೇಶ ಅಂತ ಬಂದಾಗ ಎಷ್ಟು? ಇದು 6ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು. ಅರಣ್ಯ ಮತ್ತು ಮರಗಳ ಪ್ರದೇಶವನ್ನ ತೆಗೆದುಕೊಂಡಾಗ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿ ಅಂತ ಪ್ರಶ್ನೆ ಆಗ್ಬೋದು. 6ನೇ ಸ್ಥಾನದಲ್ಲಿ ಇರುವಂತದ್ದು. ಹೌದಾ? ಅದೇ ರೀತಿಯಾಗಿ ನೋಡಿ, ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ರಾಜ್ಯಗಳು ಅಂತ ಬಂದಾಗ ಉತ್ತರ ಕನ್ನಡದಲ್ಲಿ ಅತಿ ಹೆಚ್ಚು ಅರಣ್ಯ ಕಂಡು ಬರ್ತದೆ. ಅತಿ ಕಡಿಮೆ ಅಂತ ಬಂದಾಗ ವಿಜಯಪುರ. ಇವೆಲ್ಲ ಸ್ಟ್ಯಾಟಿಕ್ ಜಿಕೆ ರಿಲೇಟೆಡ್ ಆಗಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಹೌದಾ? ಅತಿ ಹೆಚ್ಚು ಅರಣ್ಯ ಅಂತ ಬಂದಾಗ ಅದು ಉತ್ತರ ಕನ್ನಡ, ಅತಿ ಕಡಿಮೆ ಅರಣ್ಯ ಅಂತ ಬಂದಾಗ ಅದು ವಿಜಯಪುರ ಅಂತ ನೋಡ್ತೀವಿ ನಾವು. ಹೌದಾ? ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಅರಣ್ಯ ಪ್ರದೇಶದ ಒಟ್ಟು ವಿಸ್ತೀರ್ಣ ಹೆಚ್ಚಾಗಿದ್ರು ಕೂಡ 2 ವರ್ಷಗಳ ನಾವು ಕಾಡನ್ನು ಆವರಿಸಿಕೊಂಡು ಆಕ್ರಮಣಕಾರಿ ಅಂದ್ರೆ ಕಳೆ ಪ್ರದೇಶಗಳು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ. ಹೌದಾ? ಅಂದ್ರೆ ಅನವಶ್ಯಕವಾಗಿರ್ತಕ್ಕಂಥ ಸಸ್ಯಗಳು ಬೆಳಿತಾವ. ಅದು ಯಾವುದು? ಲ್ಯಾಂಟೆನ್ ಅನ್ಬೋದು, ತೀವ್ರ ಗಂಧಿ ಅನ್ಬೋದು, ಅಕೇಶಿಯಾ ಮರಗಳು, ತೊಗಟೆ ಅನ್ಬೋದು. ಅದೇ ರೀತಿ ಉದ್ರಾಣಿ ಸಸ್ಯ ಸಾಕಷ್ಟು ಅಲ್ಲಿ ಅನವಶ್ಯಕವಾಗಿರ್ತಕ್ಕಂಥ ಕಳೆಗಳು ಬೆಳಿತಾ ಇದ್ದಲ್ಲ. ಸೊ ಇದರಿಂದ ಅರಣ್ಯ ಪ್ರಮಾಣ ಅಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತಾ ಇದೆ ಅಂತ ಹೇಳ್ತಾರ ಅವ್ರು. ಹೌದಾ? ಅದೇ ರೀತಿಯಾಗಿ ಪಶ್ಚಿಮ ಘಟ್ಟಗಳ ಬಗ್ಗೆ ಅಲ್ಲಿ ಸ್ಥಿತಿಗತಿಯನ್ನು ಕೊಟ್ಟಿರುವಂತದ್ದು. ಪಶ್ಚಿಮ ಘಟ್ಟಗಳ 6 ರಾಜ್ಯಗಳ ಅರಣ್ಯ ಸ್ಥಿತಿಗತಿಯನ್ನು ಕೊಟ್ಟಿರುವಂತದ್ದು. ಹೌದಾ? ನೋಡಿ, ಪಶ್ಚಿಮ ಘಟ್ಟಗಳಲ್ಲಿ ದಟ್ಟ ಅರಣ್ಯ ಎಷ್ಟಿದೆ? 3,465.17 ಚದರ ಕಿಲೋಮೀಟರ್ ಅಷ್ಟು ಅಲ್ಲಿ ದಟ್ಟ ಅರಣ್ಯ ಅಲ್ಲಿ ಕಂಡು ಬರ್ತದೆ. ಹೌದಾ? ಈ ಪಶ್ಚಿಮ ಘಟ್ಟಗಳಲ್ಲಿ 6 ರಾಜ್ಯಗಳ ಪೈಕಿ ಅತಿ ಹೆಚ್ಚು ಅರಣ್ಯವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ತಮಿಳುನಾಡಿನ ನೀಲಗಿರಿಯಲ್ಲಿ ಜಾಸ್ತಿ ಅಲ್ಲಿ ಅರಣ್ಯ ಅಲ್ಲಿ ಕಡಿಮೆಯಾಗಿದೆ ಅಂತ ಹೇಳ್ತಾರೆ ಪಶ್ಚಿಮ ಘಟ್ಟದೊಳಗೆ. ಅದೇ ರೀತಿಯಾಗಿ ಸೆಕೆಂಡ್ ಕೇರಳದ ಇಡುಕ್ಕಿಯಲ್ಲಿ ಕಡಿಮೆಯಾಗಿದೆ. ಮಹಾರಾಷ್ಟ್ರದ ಪುಣೆ, ಅದೇ ರೀತಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಅಲ್ಲಿ ಅರಣ್ಯ ನಾಶ ಆಗಿರುವಂತದ್ದು ಪಶ್ಚಿಮ ಘಟ್ಟಗಳಲ್ಲಿ ಪರಿಗಣಿಸಿದಾಗ. ಹೌದಾ?
ನೋಡಿ, ಭಾರತೀಯ ಅರಣ್ಯ ಸ್ಥಿತಿಗತಿ ವರದಿ 2023ರ ಒಂದು ಮಾಹಿತಿಯಂತೆ ಅತಿ ಹೆಚ್ಚು ಅರಣ್ಯ ನಾಶವಾದ ಜಿಲ್ಲೆಗಳಲ್ಲಿ ಶಿವಮೊಗ್ಗ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ತಾರೆ. ಅತಿ ಹೆಚ್ಚು ಅರಣ್ಯ ನಾಶವಾದ ಜಿಲ್ಲೆಗಳ ಪೈಕಿ ಅತಿ ಹೆಚ್ಚು ಅರಣ್ಯ ನಾಶವಾಗಿದೆ ಯಾವುದು ಅಂತ ಬಂದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡಿ ಅತಿ ಹೆಚ್ಚು ಅರಣ್ಯ ಅಲ್ಲಿ ನಾಶ ಆಗಿರುವಂತದ್ದು. ಹೌದಾ? ಅದೇ ರೀತಿಯಾಗಿ ನೋಡಿ, ಒಟ್ಟು ಭೌಗೋಳಿಕ ಪ್ರದೇಶದ 33%ಕ್ಕಿಂತ ಹೌದಾ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರಬೇಕು ಅಂತಹ ಹೊಂದಿರತಕ್ಕಂಥ ರಾಜ್ಯಗಳು ಅಂತ ಬಂದಾಗ ನೋಡಿ, ರಾಜ್ಯದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ 33%ಕ್ಕಿಂತ ಹೆಚ್ಚು ಅರಣ್ಯ ಪ್ರದೇಶವನ್ನು 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಹೊಂದಿದಾವೆ. ಹೌದಾ? ಅದರಲ್ಲಿ ಮಿಜೋರಾಂ, ಲಕ್ಷದ್ವೀಪ, ಅಂಡಮಾನ್ ಮತ್ತು ನಿಕೋಬಾರ್, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರಾ, ಮಣಿಪುರ್ 8 ರಾಜ್ಯಗಳು. ಅದೇ ರೀತಿಯಾಗಿ ಕೆಲವೊಂದು ಕೇಂದ್ರಾಡಳಿತ ಪ್ರದೇಶಗಳು ಕೂಡ 75%ಕ್ಕಿಂತ ಹೆಚ್ಚು ಅರಣ್ಯವನ್ನ ಅಲ್ಲಿ ಹೊಂದಿರುವಂತದ್ದು. ಎಷ್ಟು ನಮ್ಮ ದೇಶದ ಎಷ್ಟು ಅರಣ್ಯ ಇರಬೇಕು ಅಂತ ಹೇಳ್ತಾರೆ ಅವರು, ನಮ್ಮ ಭೂ ಪ್ರದೇಶದ 33%ಕ್ಕಿಂತ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರಬಾರದು ಅಂತ ಹೇಳ್ತಾರೆ. ಹೌದಾ? ಇದನ್ನ ಕೇವಲ 19 ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳು ಮಾತ್ರ ಇದಕ್ಕೆ ಅಲ್ಲಿ ಏನಿದ್ದಾರೆ ಇದನ್ನ ಅನುಸರಿಸಿದವಂತ. ಹೌದಾ? ಬೇರೆ ಉಳಿದ ರಾಜ್ಯಗಳಲ್ಲಿ ಅರಣ್ಯ ಪ್ರಮಾಣ ಬಹಳ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ ಅವರು. ಹೌದಾ? ಅದೇ ರೀತಿಯಾಗಿ ಮ್ಯಾಂಗ್ರೋವ್ ಕಾಡುಗಳು ಅಂತ ಬಂದಾಗ, ಹೌದಾ, ಮ್ಯಾಂಗ್ರೋವ್ ಕಾಡುಗಳು ಅಂತ ಬಂದಾಗ ದೇಶದಲ್ಲಿ ಒಟ್ಟು ಮ್ಯಾಂಗ್ರೋವ್ಸ್ ಕಾಡುಗಳು ಎಷ್ಟು 4991.68 ಚದರ ಕಿಲೋಮೀಟರ್ ಅಷ್ಟು ಮಾತ್ರ ಇಲ್ಲಿ ಮ್ಯಾಂಗ್ರೋವ್ಸ್ ಕಾಡು ಇದ್ದೇವೆ. ಹೌದಾ? ಸೊ ಮ್ಯಾಂಗ್ರೋವ್ಸ್ ಕಾಡುಗಳು ಭಾರತದ ಭೂಪ್ರದೇಶದ ಕೇವಲ ಎಷ್ಟು 0.15% ಇದೆ. 0.15% ಅಷ್ಟು ಮಾತ್ರ ಇಲ್ಲಿ ಮ್ಯಾಂಗ್ರೋವ್ಸ್ ಪ್ರದೇಶ ಐತೆ ಅಂತ ಹೇಳ್ತಾರೆ ಅವರು. ಅದು ನಮ್ಮ ಇಡೀ ನಮ್ಮ ಭಾರತದ ಭೂಪ್ರದೇಶವನ್ನ ಪರಿಗಣಿಸಿದಾಗ. ಹೌದಾ? ಅತಿ ಹೆಚ್ಚು ಮ್ಯಾಂಗ್ರೋವ್ಸ್ ಇರತಕ್ಕಂಥದ್ದು ರಾಜ್ಯ ಯಾವುದು ಅಂತ ಬಂದಾಗ ಯಾವುದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ. ಹೌದಾ? ಆದ್ರೆ ಮ್ಯಾಂಗ್ರೋವ್ಸ್ ಪ್ರದೇಶಗಳು ಹೆಚ್ಚಳವಾದ ರಾಜ್ಯಗಳು ಅಂತ ಬಂದಾಗ ಆಂಧ್ರ ಪ್ರದೇಶದಲ್ಲಿ ನೋಡಿ 13.1 ಚದರ ಕಿಲೋಮೀಟರ್ ಹೆಚ್ಚಾಗಿದೆ. ಮತ್ತೆ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಹೆಚ್ಚಳವಾಗಿರುವಂತದ್ದು ಮ್ಯಾಂಗ್ರೋವ್ಸ್ ಕಾಡುಗಳು. ಹೌದಾ? ಇನ್ನು ಅದೇ ರೀತಿಯಾಗಿ ಬಿದೂರು ಪ್ರದೇಶ ಅಂತ ಬಂದಾಗ, ಹೌದಾ, ಇದನ್ನು ಕೂಡ ಪರಿಗಣಿಸ್ತಾರೆ. ಬಿದೂರು ಪ್ರದೇಶ ಅಂತ ಬಂದಾಗ ದೇಶದ ಬಿದೂರು ಪ್ರದೇಶ ಎಷ್ಟು 1,54,670 ಚದರ ಕಿಲೋಮೀಟರ್ ಎಷ್ಟು ಅಲ್ಲಿ ಬಿದೂರು ಪ್ರದೇಶ ಇರತಕ್ಕಂಥದ್ದು. ಹೌದಾ? ಸೊ 2021ರಿಂದ 23ರಲ್ಲಿ ಪರಿಗಣಿಸಿದಾಗ 5,227 ಚದರ ಕಿಲೋಮೀಟರ್ ಅಷ್ಟು ಅಲ್ಲಿ ಬಿದೂರು ಪ್ರದೇಶ ಅಲ್ಲಿ ಹೆಚ್ಚಳವಾಗಿರುವಂತದ್ದು. ಹೌದಾ? ಅತಿ ಹೆಚ್ಚು ಯಾವುದು ಬಿದೂರು ಪ್ರದೇಶ ಕಂಡುಬರೋದು ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಮಹಾರಾಷ್ಟ್ರ, ನಂತರ ಒಡಿಶಾದಲ್ಲಿ ಕಂಡು ಬರ್ತದೆ. ಹೌದಾ? ಇನ್ನ ಬಿದೂರು ಪ್ರದೇಶದಲ್ಲಿ ಅತಿ ಹೆಚ್ಚು ಏರಿಕೆ ಕಂಡ ರಾಜ್ಯ ಅಂತ ಬಂದಾಗ ಅರುಣಾಚಲ ಪ್ರದೇಶದಲ್ಲಿ ಹೆಚ್ಚಳವಾಗಿರುವಂತದ್ದು. ಹೌದಾ? ನೋಡಿ, ಅದೇ ರೀತಿಯಾಗಿ ಅತಿ ಹೆಚ್ಚು ಬಿದೂರು ಪ್ರದೇಶಗಳಲ್ಲಿ ಇಳಿಕೆ ಕಂಡ ರಾಜ್ಯ ಅಂತ ಬಂದಾಗ ನಮ್ಮ ಕರ್ನಾಟಕ ಎಷ್ಟು 1,283 ಚದರ ಕಿಲೋಮೀಟರ್ ಅಷ್ಟು ಬಿದೂರು ಪ್ರದೇಶವನ್ನ ಕಳೆದುಕೊಂಡಿರುವಂತದ್ದು. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ 2023ರ ಒಂದು ಅರಣ್ಯ ಸ್ಥಿತಿಗತಿ, ಭಾರತೀಯ ಅರಣ್ಯ ಸ್ಥಿತಿಗತಿ ಅಂತೇಳಿ ನಾವು ಇಲ್ಲಿ ಕರಿತಕ್ಕಂಥದ್ದು. ಹೌದಾ? ಸೊ ಇದಿಷ್ಟು ನಿಮಗೆ ಇಲ್ಲಿ ನೆನಪಿರಲಿ. ಹೌದಾ? ಭಾರತದ ಅರಣ್ಯ ಸ್ಥಿತಿಗತಿ ವರದಿ 2023 ಅಂತೇಳಿ ಕೊಡ್ತಾರೆ. ಸೊ ಇದನ್ನ ನಾವ್ ಏನ್ ಮಾಡ್ತೀವಿ ಇಲ್ಲಿ ನೋಡ್ತಕ್ಕಂಥದ್ದು. ಕ್ವಶನ್ ಏನಾಗಿತ್ತಂತಂದ್ರೆ ವಿಶ್ವ ಅರಣ್ಯ ದಿನ ಅಂತೇಳಿ ಮಾರ್ಚ್ 21ರಂದ, ಹೌದು, ಮಾರ್ಚ್ 21ರನ್ನ ಭಾರತೀಯ ವಿಶ್ವ ಅರಣ್ಯ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ವಿಶ್ವ ಅರಣ್ಯ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು. ಸೊ ಇದ್ರ ಸಂಬಂಧಪಟ್ಟಂತೆ ನಿಮ್ಗೆ ಇಲ್ಲಿ ನೆನಪಿರಲಿ. ಹೌದಾ? ಪ್ರಶ್ನೆಗಳನ್ನ ಕೇಳ್ಬೋದು, ಯಾಕಂತಂದ್ರೆ ಇತ್ತೀಚೆಗೆ ಇದನ್ನ ವರದಿಯನ್ನ ಕೊಟ್ಟಿರುವಂತದ್ದು. ಹೌದಾ? ನೆಕ್ಸ್ಟ್ ನೋಡಿ, ಇನ್ನು ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದ್ರೆ ಯಾವುದು ಇಸ್ರೋ, ಇದು ಚಂದ್ರಯಾನ 5 ಯೋಜನೆಯನ್ನ ಯಾವ ದೇಶ ಸಹಯೋಗದೊಂದಿಗೆ ಕೈಗೊಳ್ಳುತ್ತಿದೆ ಅಂತ ಪ್ರಶ್ನೆ ಆಗಿದೆ. ಹೌದಾ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ರಷ್ಯಾ ಅಂತಿದೆ, ಆಪ್ಷನ್ ಡಿ USA ಇರತಕ್ಕಂಥದ್ದು. ಹೌದಾ? ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಜಪಾನ್ ದೇಶ. ಹೌದಾ? ಜಪಾನ್ ದೇಶದ ಒಂದು ಸಹಯೋಗದೊಂದಿಗೆ ನಾವು ಏನ್ ಮಾಡ್ತಾ ಇದ್ದೇವೆ, ಚಂದ್ರಯಾನ, ಹೌದಾ, ಚಂದ್ರಯಾನ 5 ಅನ್ನುವಂತಹ ಯೋಜನೆಯನ್ನು ನಾವು ಇಲ್ಲಿ ಕೈಗೊಳ್ತಾ ಇರ್ತಕ್ಕಂಥದ್ದು. ಹೌದಾ? ನೋಡಿ, ಚಂದ್ರಯಾನ 5 ಅನ್ನುವಂತ ಒಂದು ಮಿಷನ್, ಹೌದಾ, ಇದಕ್ಕೆ ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿರುವಂತದ್ದು. ಸೊ ಇಸ್ರೋದ ಅಧ್ಯಕ್ಷರ ಯಾರು, ನಾರಾಯಣ್ ಅವರು ಇಲ್ಲಿ ಇದರ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹೌದಾ? ಸೊ ಚಂದ್ರಯಾನ 3 ಯಶಸ್ಸಿನ ಬಳಿಕ ಚಂದ್ರಯಾನ 4 ಅನ್ನ ಇಲ್ಲಿ ಯೋಜನೆಗೆ ಇಸ್ರೋ ಅಲ್ಲಿ ಸಜ್ಜಾಗಿರುವಂತದ್ದು. ಸೊ ಚಂದ್ರಯಾನ 4 ಯೋಜನೆ ಆದ ನಂತರ ಚಂದ್ರಯಾನ 5 ಯೋಜನೆಗೆ ಕೂಡ ಅಲ್ಲಿ ಕೇಂದ್ರ ಸರ್ಕಾರ ಸಮ್ಮತಿಯನ್ನ ನೀಡಿರುವಂತದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಇದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಹೌದಾ? ನೋಡಿ, ಚಂದ್ರಯಾನ 3 ಅಲ್ಲಿ ಯಶಸ್ವಿ ಆಯ್ತಲ್ಲ, ಅದಾದ ನಂತರ ಚಂದ್ರಯಾನ 4 ಯೋಜನೆಗೆ ಅಲ್ಲಿ ಸಜ್ಜಾಗ್ತಾ ಇದೆ. ಅದರ ಬೆನ್ನಲ್ಲೇ ಚಂದ್ರಯಾನ 5 ಅನ್ನುವಂತಹ ಯೋಜನೆಯಲ್ಲಿ ಸರ್ಕಾರ ಮುಂದಾಗಿರುವಂತದ್ದು, ಇಸ್ರೋ ಸಂಸ್ಥೆ ಮುಂದಾಗಿರುವಂತದ್ದು. ಇದನ್ನು ಯಾವ ದೇಶ ಸಹಯೋಗದಂತೆ ಅಂತ ಬಂದಾಗ ಜಪಾನ್ ದೇಶ ಸಹಯೋಗದಿಂದ ಈ ಯೋಜನೆಯನ್ನ ಕೈಗೊಳ್ಳುವಂತದ್ದು. ಹೌದಾ? ಈ ಮೂಲಕ ಚಂದ್ರನ ಸಮಗ್ರ ಸಂಶೋಧನೆಯತ್ತ ಭಾರತ ಮುನ್ನಡೀತಾ ಇದೆ. ಸೊ ಚಂದ್ರಯಾನ ಕಾರ್ಯಕ್ರಮದ 5ನೇ ಭಾಗವಾದ ಚಂದ್ರಯಾನ ಮಿಷನ್ 5ಕ್ಕೆ, ಹೌದಾ, ಇದಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನ ನೀಡಿರುವಂತದ್ದು. ಹೌದಾ?
ಅದೇ ರೀತಿಯಾಗಿ ಭಾರತವು ಒಟ್ಟಾರೆಯಾಗಿ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ 4ನೇ ದೇಶವಾಗಿದೆ. ಹೌದಾ? ಮೊದಲು ಯಾವುದೆಂಬುದು ರಷ್ಯಾ ಇತ್ತು. ಹೌದಾ? ರಷ್ಯಾ, ಅಮೆರಿಕ, ಚೀನಾದ ನಂತರ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದಂತಹ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 4ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಹೌದಾ? ಚಂದ್ರಯಾನ 3 ಈ ಯೋಜನೆಯಲ್ಲಿ ಪ್ರಜ್ಞಾನ್ ಹೆಸರಿನ 25 ಕೆಜಿ ತೂಕದ ರೋವರ್ ಅನ್ನ ಅಲ್ಲಿ ತೆಗೆದುಕೊಂಡು ಹೋಗಿರುವಂತದ್ದು. ಹೌದಾ? 5ನೇ ಮಿಷನ್ ಯಾವುದು? ಜಪಾನ್ ಸಹಯೋಗದೊಂದಿಗೆ ಇದನ್ನ 250 ಕೆಜಿ ತೂಕದ ಒಂದು ರೋವರ್ ಅನ್ನ ಅಲ್ಲಿ ಚಂದ್ರನ ಅಂಗಳದಲ್ಲಿ ಅಲ್ಲಿ ತೆಗೆದುಕೊಂಡು ಹೋಗಲಿರ್ತಕ್ಕಂಥ ಒಂದು ಯೋಜನೆ ಇದು. ಯಾವುದು? ಚಂದ್ರಯಾನ 5 ಅಂತೇಳಿ ಕರಿತೀವಿ ನಾವು. ಹೌದಾ? ಇದನ್ನ ಜಪಾನ್ ದೇಶದ ಸಹಯೋಗದೊಂದಿಗೆ ಜಪಾನ್ ದೇಶದ ಸಹಯೋಗದೊಂದಿಗೆ ಚಂದ್ರಯಾನ 5 ಅನ್ನುವಂತಹ ಯೋಜನೆಯನ್ನ ಜಪಾನ್ ಸಹಯೋಗದಲ್ಲಿ ಕೈಗೊಳ್ಳುವಂತದ್ದು. ಸೊ ಈ ಯೋಜನೆಯು 250 ಕೆಜಿ ತೂಕದ ರೋವರ್ ಅನ್ನು ಚಂದ್ರನ ಮೇಲ್ಮೈಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಉದ್ದೇಶ ಐತಿ ಅಂತೇಳಿ ಹೇಳ್ತಕ್ಕಂಥದ್ದು. ಚಂದ್ರಯಾನ 5 ಅಂತೇಳಿ ಕರೀತಾರೆ. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ನ ಯುವ ಜನರಿಗೆ ತರಬೇತಿಯನ್ನು ನೀಡುವ ಉದ್ದೇಶದೊಂದಿಗೆ ರೂಪಿಸಲಾದ ಯೋಜನೆ ಯಾವುದು ಅಂತ. ಅಂದ್ರೆ ಯುವ ಜನರಿಗೆ ತರಬೇತಿ ನೀಡುವ ಉದ್ದೇಶದಿಂದ ಹೌದಾ, ಯಾವ ಯೋಜನೆಯನ್ನು ಅಲ್ಲಿ ರೂಪಿಸಿದ್ದಾರೆ ಅಂತ ಪ್ರಶ್ನೆ ಆಗಿದೆ. ಯಾವುದು? ಆಪ್ಷನ್ ಎ PM ಇಂಟರ್ನ್ಶಿಪ್ ಯೋಜನೆ, PM ಸ್ಕಾಲರ್ಶಿಪ್ ಯೋಜನೆ, PM ಯುವ ಉದ್ಯೋಗಂ ಯೋಜನೆ, PM ಟ್ರೈನಿಂಗ್ ಸ್ಕೀಮ್ ಅನ್ನುವಂಥದ್ದು ಇಲ್ಲಿ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಂತ ಬಂದಾಗ ಆಪ್ಷನ್ ಎ. ಯಾವುದು? PM ಇಂಟರ್ನ್ಶಿಪ್ ಅನ್ನುವಂತಹ ಒಂದು ಯೋಜನೆ ಅಂತಂದರೆ ಇದನ್ನ ಯುವ ಜನರಿಗೆ ತರಬೇತಿಯನ್ನು ನೀಡುವ ಉದ್ದೇಶದಿಂದ ಒಂದು ಯೋಜನೆಯಲ್ಲಿ ರೂಪಿಸಿರುವಂತದ್ದು. ಕೇಂದ್ರ ಸರ್ಕಾರ ಇದನ್ನ ರೂಪಿಸಿರುವಂತದ್ದು. ಹೌದಾ? PM ಇಂಟರ್ನ್ಶಿಪ್ ಹೌದಾ, ಮೊಬೈಲ್ ಆಪ್ಗೆ ಚಾಲನೆಯನ್ನು ಕೂಡ ಇಲ್ಲಿ ಕೊಡ್ತಕ್ಕಂಥದ್ದು. ಹೌದಾ? ಒಂದು ಪೋರ್ಟಲ್ ಇದು ಇರ್ತಕ್ಕಂಥದ್ದು. ಸೊ ಅದರ ಅಡಿಯಲ್ಲಿ ಇದು ನೋಂದಣಿಯನ್ನ ಮಾಡಿಕೊಳ್ಬೇಕಾಗ್ತದೆ. ಹೌದಾ? ನೋಡಿ, ಪ್ರಧಾನ ಮಂತ್ರಿ ಇಂಟರ್ನ್ಶಿಪ್ ಯೋಜನೆಗೆ ಅಲ್ಲಿ ಮೀಸಲಾದ ಮೊಬೈಲ್ ಅಪ್ಲಿಕೇಶನ್ಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆ ಚಾಲನೆಯನ್ನು ಕೂಡ ಇಲ್ಲಿ ನೀಡತಕ್ಕಂಥದ್ದು. ಹೌದಾ? ಸೊ ಈ ಒಂದು ಯೋಜನೆ ಅಂತ ಬಂದಾಗ ಇದು ಯುವ ಜನರನ್ನು ಪ್ರೋತ್ಸಾಹಿಸುವಂತೆ ಸಂಸದರಿಗೆ ಮನವಿ ಮಾಡಿದೆ ಸಚಿವರು ಯಾರು? ನಿರ್ಮಲಾ ಸೀತಾರಾಮನ್ ಅವರು ಮನವಿಯನ್ನು ಮಾಡ್ತಕ್ಕಂಥದ್ದು. ಹೌದಾ? ಸೊ ಈ ಒಂದು ಯೋಜನೆಯ ಉದ್ಯಮಕ್ಕೆ ಅಗತ್ಯವಿರುವ ಎಲ್ಲಾ ಕೌಶಲ್ಯಗಳನ್ನ ಮತ್ತು ಉದ್ಯೋಗ ಲಭ್ಯತೆಯನ್ನ ಹೆಚ್ಚಿಸಲು ಈ ಒಂದು ಪೋರ್ಟಲ್ ಅಲ್ಲಿ ಸಹಾಯವನ್ನು ಮಾಡತಕ್ಕಂಥದ್ದು. ಹೌದಾ? 2024-25 ಆರ್ಥಿಕ ವರ್ಷದಲ್ಲಿ ಯೋಜನೆಯ ಪ್ರಾಯೋಗಿಕ ಭಾಗವಾಗಿ ಎಷ್ಟು 1.25 ಲಕ್ಷ ಯುವ ಜನರಿಗೆ ತರಬೇತಿ ನೀಡುವ ಗುರಿಯನ್ನು ಇದು ಹೊಂದಿರುವಂತದ್ದು. ಹೌದಾ? ಅದೇ ರೀತಿಯಾಗಿ ಅಲ್ಲಿ ಆಯ್ಕೆಯಾದವರಿಗೆ 12 ತಿಂಗಳು ತರಬೇತಿಯನ್ನ ಕೊಡ್ತಾರೆ. ಅದ್ರ ಜೊತೆಗೆ ಪ್ರತಿ ತಿಂಗಳು 5,000 ರೂಪಾಯಿ ಕೊಡ್ತಾರೆ ಅವರು. ಹೌದಾ? ಭತ್ಯೆಯನ್ನು ಕೂಡ ಕೊಡ್ತಾರೆ. ಅದಷ್ಟಲ್ಲದೆ ಸರ್ಕಾರವು ಕೂಡ ಅವರಿಗೆ ಒಂದು ಬಾರಿಗೆ ಮಾತ್ರ 6,000 ರೂಪಾಯಿಯನ್ನು ಆರ್ಥಿಕ ನೆರವು ಕೊಡ್ತಾರೆ. ಎಷ್ಟು? ಒನ್ ಟೈಮ್ ಏನ್ ಮಾಡ್ತಾರೆ? 6,000 ರೂಪಾಯಿನ ಕೊಡ್ತಾರೆ. ಹೌದಾ? ಅದೇ ರೀತಿಯಾಗಿ ಪರ್ ಮಂತ್ ಎಷ್ಟು? 5,000 ಕೊಡ್ತಾರೆ ಅವರು. ಹೌದಾ? ಪರ್ ಮಂತ್ ಪ್ರತಿ ತಿಂಗಳು 5,000 ರೂಪಾಯಿ ಕೊಡ್ತಾರೆ. ಅದ್ರ ಜೊತೆಗೆ ಒನ್ ಟೈಮ್ ಇಡ್ತಾರೆ ಮತ್ತು 6,000 ರೂಪಾಯಿಯನ್ನು ಕೊಡ್ತಕ್ಕಂಥದ್ದು. ಹೌದಾ? ಸೊ ಈ ಒಂದು ಯೋಜನೆಯಲ್ಲಿ ಇಲ್ಲಿ 5,000 ರೂಪಾಯಿ ಕೊಡ್ತಾರೆ ಮಾಸಿಕವಾಗಿ. ಅದೇ ರೀತಿಯಾಗಿ ಒಂದು ಬಾರಿಗೆ 6,000 ರೂಪಾಯಿನ ಇಲ್ಲಿ ಕೊಡ್ತಕ್ಕಂಥದ್ದು. ಹೌದಾ? ಜಸ್ಟ್ ನಿಮಗೆ ನೆನಪಿರಲಿ ಅದು. ಹೌದಾ? PM ಇಂಟರ್ನ್ಶಿಪ್ ಅನ್ನುವಂತಹ ಯೋಜನೆ ಎದಕ್ಕೆ ಸಂಬಂಧಪಟ್ಟಂತಿದ್ದು? ಯಾರಿಗೆ ಸಂಬಂಧಪಟ್ಟಂತಿದ್ದು? ಯುವ ಜನರನ್ನು ಪ್ರೋತ್ಸಾಹಿಸುವುದು, ಅವರಿಗೆ ಉದ್ಯೋಗದ ಕೌಶಲ್ಯಗಳನ್ನ ಕಲಿಸಿಕೊಡುವುದು ಮತ್ತು ಉದ್ಯೋಗ ಲಭ್ಯತೆಯನ್ನು ಹೆಚ್ಚಿಸುವುದು. ಅವರಿಗೆ ಅದಕ್ಕಾಗಿ ಏನ್ ಮಾಡ್ತಾರೆ? ಮಾಸಿಕ 5,000 ರೂಪಾಯಿ ಕೊಡುದು. ಮತ್ತೆ ಏನ್ ಮಾಡ್ತಾರೆ? ಒನ್ ಟೈಮ್ ಏನ್ ಮಾಡ್ತಾರೆ? 6,000 ರೂಪಾಯಿ ಕೊಡಲಿ ಸಹಾಯಧನವನ್ನಾಗಿ ಕೊಡ್ತಾರೆ. ಹೌದಾ? ಸೊ ಇದಿಷ್ಟು ನಿಮಗೆ ಗೊತ್ತಿರಲಿ. ಯಾವುದು? PM ಇಂಟರ್ನ್ಶಿಪ್ ಯೋಜನೆ ಅನ್ನುವಂಥದ್ದು. ಹೌದಾ? ಇನ್ನ ನೆಕ್ಸ್ಟ್ ನೋಡಿ. ಇನ್ನ ತಾಯಂದಿರ ಮರಣ ಪ್ರಮಾಣ ಜಾಸ್ತಿ ಆಗ್ತಿದೆ ಅಂತೇಳಿ ವಿಶ್ವಸಂಸ್ಥೆ ಕೂಡ ಅಲ್ಲಿ ವರದಿಯನ್ನು ಕೊಟ್ಟಿರುವಂತದ್ದು. ನೋಡಿ, ತಾಯಂದಿರ ಮರಣ ಪ್ರಮಾಣ ಹೆಚ್ಚಳ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ವರದಿಯನ್ನು ಕೊಟ್ಟಿರುವಂತದ್ದು. ಹೌದಾ? ನೋಡಿ, ವಿಶ್ವ ಆರೋಗ್ಯ ಸಂಸ್ಥೆ ಹೌದಾ, WHO ಇದೇನ್ ಮಾಡುತ್ತಂದ್ರೆ ವಿಶ್ವ ತಾಯಂದಿರ ಮರಣ ಪ್ರಮಾಣದ ಬಗ್ಗೆ ಸ್ವಲ್ಪ ಕೆಲವೊಂದಿಷ್ಟು ಆತಂಕಕಾರಿ ಅಂಕಿಅಂಶಗಳನ್ನ ಅಲ್ಲಿ ಬಿಡುಗಡೆ ಮಾಡಿರುವಂತದ್ದು. ನೋಡಿ, ಗರ್ಭಧಾರಣೆ ಮತ್ತು ಹೆರಿಗೆಗೆ ಸಂಬಂಧಪಟ್ಟಂತೆ 2020ರಲ್ಲಿ 2,87,000 ಮಹಿಳೆಯರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾರೆ ಅವರು. ಎಷ್ಟು? ಗರ್ಭಧಾರಣೆ ಮತ್ತು ಹೆರಿಗೆಗೆ ಸಮಯದಲ್ಲಿ 2020ರೊಳಗೆ 2,87,000 ಜನ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಇದು ಪ್ರತಿದಿನ ಎಷ್ಟು? ಸುಮಾರು 800 ಸಾವುಗಳಿಗೆ ಸಮನಾಗಿದೆ ಅಂತ. ಅಂದ್ರೆ ಪ್ರತಿದಿನಕ್ಕೆ 800 ಜನ ತಾಯಂದಿರು ಸಾವನ್ನಪ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವರು. ಹೌದಾ? ಹೀಗಾಗಿ ತಾಯಂದಿರ ಆರೋಗ್ಯದ ಕುರಿತು ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಅಲ್ಲಿ WHO ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಅಲ್ಲಿ ಅಗತ್ಯವನ್ನು ಒಂದು ಸೂಚನೆಯನ್ನು ಅಲ್ಲಿ ಕೊಟ್ಟಿರುವಂತದ್ದು. ಹಾಗಾದ್ರೆ ಇದಕ್ಕೆ ಪ್ರಮುಖ ಕಾರಣ ಏನು? ಹೌದಾ? ತಾಯಂದಿರ ಮರಣ ಪ್ರಮಾಣಕ್ಕೆ ಕಾರಣಗಳನ್ನು ಕೂಡ ಅವರು ಕೊಟ್ಟಿರುವಂತದ್ದು. ಹೌದಾ? ಅದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ರಕ್ತಸ್ರಾವ ಅಂತ ಹೇಳ್ತಾರೆ ಅವರು. ಹೌದಾ? ರಕ್ತಸ್ರಾವ ಮತ್ತು ಅಧಿಕ ರಕ್ತದೊತ್ತಡ. ಹೌದಾ? ಈ ಸಮಸ್ಯೆಗಳಿಂದ ತಾಯಂದಿರ ಮರಣ ಪ್ರಮಾಣಕ್ಕೆ ಪ್ರಾಥಮಿಕ ಕಾರಣಗಳಾಗಿವೆ ಅಂತ ಹೇಳ್ತಾರೆ ಅವರು.
ಅವುಗಳಲ್ಲಿ 27% ಸಾವುಗಳು ಕೇವಲ ರಕ್ತಸ್ರಾವದಿಂದ ಹೆರಿಗೆಯ ಸಮಯದಲ್ಲಿ ಸಾವನ್ನಪ್ಪತಕ್ಕಂಥದ್ದು. ಅದೇ ರೀತಿಯಾಗಿ ಕೆಲವೊಂದಷ್ಟು ಹೆರಿಗೆ ನಂತರವೂ ಕೂಡ ಅಲ್ಲಿ ಸಾವನ್ನಪ್ತಾ ಇದ್ದಾರೆ. ಹೆರಿಗೆ ನಂತರ ಬಂದಾಗ ಇದು ಎಷ್ಟು 42 ದಿನಗಳಲ್ಲಿ ಇದು ಸಂಭವಿಸುತ್ತದೆ ಅಂತ ಅವ್ರು ಹೇಳ್ತಾರೆ. ಹೌದಾ? ಇದು ಅಧಿಕ ರಕ್ತದೊತ್ತಡ ಸೇರಿದಂತೆ ಇನ್ನಿತರ ಅಸ್ವಸ್ಥತೆಗಳಿಂದಾಗಿ 16% ಸಾವುಗಳು. ಎಷ್ಟು? 27% ಏನ್ ಮಾಡ್ತಾರೆ? ಹೆರಿಗೆ ಮತ್ತು ಹೆರಿಗೆ ಆದ ನಂತರ. ಇನ್ನು 16% ಏನ್ ಮಾಡ್ತಾರೆ? ಅವ್ರಿಗೆ ಇನ್ನಿತರ ಹಲವಾರು ಅಸ್ವಸ್ಥತೆಗಳಿಂದ ಸಾವನ್ನಪ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವರು. ಹೌದಾ? ಈ ಪ್ರಮಾಣವು ಪ್ರಾದೇಶಿಕ ಸ್ಥಳಗಳಿಗೆ ಅನುಗುಣವಾಗಿ ಭಿನ್ನವಾಗಿದ್ದು, ಆಫ್ರಿಕಾ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ಇದು ಹೆಚ್ಚಾಗಿ ಕಂಡುಬರ್ತಾ ಇದೆ. ಹೌದಾ? ಹೌದಾ? ಆಫ್ರಿಕಾ ಮತ್ತು ಪಶ್ಚಿಮ ಏಷ್ಯಾದಲ್ಲಿ 2020ರಲ್ಲಿ ಜಾಗತಿಕ ತಾಯಂದಿರ ಮರಣ ಪ್ರಮಾಣ ಎಷ್ಟಿದೆ ಅಂತಂದ್ರ 1 ಲಕ್ಷ ಅಲ್ಲಿ ಇರ್ತಕ್ಕಂಥದ್ದು. ಹೌದಾ? ಅದೇ ರೀತಿಯಾಗಿ ಈ ಅಂಕಿಅಂಶ 2015ರಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಅಳವಡಿಸಿಕೊಂಡ ತಾಯಂದಿರ ಮರಣ ಪ್ರಮಾಣಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಹೇಗೆ ಕಾರ್ಯಪ್ರವೃತ್ತವಾಗಿದೆ ಅನ್ನೋದನ್ನು ಸೂಚಿಸ್ತದೆ. ಅಂದ್ರ ಅಲ್ಲಿ ನಾವು ಅಲ್ಲಿ ಏನಂತಂದ್ರ SDGs ಅಂತ ಹಾಕುತ್ತೇವೆ ನಾವು. ಅಂದ್ರೆ ಸಸ್ಟೈನಬಲ್ ಗೋಲ್ಸ್ ಅಂತ ಹಾಕುತ್ತೇವೆ ನಾವು. ಎಷ್ಟು ಸಸ್ಟೈನಬಲ್ ಗೋಲ್ಸ್? ಪ್ರಮುಖವಾಗಿ 17 ಸಸ್ಟೈನಬಲ್ ಗೋಲ್ಸ್ ಬರ್ತವೆ. ಹೌದಾ? ಅದರಲ್ಲಿ ಏನ್ ಮಾಡ್ತಾರೆ? ತಾಯಂದಿರ ಮರಣ ಪ್ರಮಾಣವನ್ನು ಕೂಡ ಅಲ್ಲಿ ಕಡಿಮೆ ಮಾಡಬೇಕು ಅಂತೇಳಿ ಅವರು ಅಳವಡಿಸಿಕೊಂಡಿರುವಂತದ್ದು. ಬಟ್ ಆ ಒಂದು ಸಸ್ಟೈನಬಲ್ ಗೋಲ್ಸ್ ಅಲ್ಲಿ ಅದು ಜಾಸ್ತಿ ಅಷ್ಟೊಂದು ಪರಿಣಾಮಕಾರಿಯಾಗಿ ಜಾರಿಗೆ ಬರ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಕ್ಕಂಥದ್ದು. ಹೌದಾ? ಸೊ ಅದರಲ್ಲಿ ಇನ್ನ 2030ರ ವೇಳೆಗೆ ಜಾಗತಿಕ ಒಂದು ತಾಯಂದಿರ ಮರಣ ಅನುಪಾತ 70ಕ್ಕಿಂತ ಕಡಿಮೆ ಮಾಡತಕ್ಕಂಥ ಸುಸ್ಥಿರ ಅಭಿವೃದ್ಧಿ ಗುರಿಯನ್ನು ತಲುಪಿಸುವುದು ಬಹಳ ಕಷ್ಟಕರವಾಗಿದೆ ಅಂತ ಹೇಳ್ತಾರೆ ಅವರು. ಅಂದ್ರ ಸುಸ್ಥಿರ ಒಂದು ಅಭಿವೃದ್ಧಿ ಗುರಿಯಲ್ಲಿ ಹೌದಾ 17 ಸಸ್ಟೈನಬಲ್ ಗೋಲ್ಸ್ ಅನ್ನು ಹಾಕೊಂಡಿರ್ತಾರಲ್ಲ. ಸೊ ಅದರೊಳಗೆ ಏನ್ ಹೇಳಿದ್ರು ಅವರು? 2030ರ ವೇಳೆಗೆ 70ಕ್ಕಿಂತ ತಾಯಂದಿರ ಮರಣ ಪ್ರಮಾಣ ನಾವು ಕಡಿಮೆ ಮಾಡ್ತೀವಿ ಅಂತೇಳಿ ಗುರಿಯನ್ನ ಇಟ್ಕೊಂಡಿದ್ರು. ಬಟ್ ಇವಾಗ ಜಾಸ್ತಿ ಆಗ್ತಾ ಬಂದಿದೆಲ್ಲ. ಸೊ ಇನ್ನು ಉಳಿದ 4-5 ವರ್ಷಗಳಲ್ಲಿ ಇದು ಕಡಿಮೆ ಮಾಡ್ತಕ್ಕಂಥ ಬಹಳ ಕಷ್ಟ ಐತಿ ಅಂತ ಕೂಡ ಇಲ್ಲಿ ವರದಿಯಲ್ಲಿ ಹೇಳಿರುವಂತದ್ದು. ಹೌದಾ? ನೋಡಿ, ಆಫ್ರಿಕಾ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ಅತಿ ಹೆಚ್ಚು ಸಾವುಗಳು ಸಂಭವಿಸ್ತಾ ಇದ್ದಾವೆ. ಹೌದಾ? ಪಶ್ಚಿಮ ಏಷ್ಯಾ ಮತ್ತು ಉತ್ತರ ಆಫ್ರಿಕಾದಲ್ಲಿ ರಕ್ತಸ್ರಾವದಿಂದ ತಾಯಂದಿರ ಅಲ್ಲಿ ಮರಣ ಪ್ರಮಾಣ ಅಲ್ಲಿ 29% ಇರತಕ್ಕಂಥದ್ದು. ಅದೇ ರೀತಿಗೆ ಆಫ್ರಿಕಾದ ಸಹರಾ ಭಾಗದಲ್ಲಿ 28%, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗಳಲ್ಲಿ 15% ಇದು ತಾಯಂದಿರ ಮರಣ ಪ್ರಮಾಣ ಅಲ್ಲಿ ಇರತಕ್ಕಂಥದ್ದು. ಹೌದಾ? ಅದೇ ರೀತಿಗೆ ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ದೇಶಗಳಲ್ಲಿ ಅಧಿಕ ರಕ್ತದೊತ್ತಡಗಳು, ಹೌದಾ, ಹೈ ಬ್ಲಡ್ ಪ್ರೆಷರ್ ಅಂತ ಕರೀದಲ್ಲ. ಸೊ ಅದರಿಂದಾಗಿ ಹೆಚ್ಚಾಗಿ ಅಲ್ಲಿ ತಾಯಂದಿರ ಮರಣ ಪ್ರಮಾಣ ಜಾಸ್ತಿ ಇದೆ ಅಂತಲ್ಲಿ ವರದಿಯಲ್ಲಿ ಹೇಳಿರುವಂತದ್ದು. ಹೌದಾ? ಪ್ರಮುಖ ಕಾರಣ ಏನಂತಂದ್ರೆ ರಕ್ತಸ್ರಾವ ಅಂತ ಹೇಳ್ತಾರೆ ಅವರು. ರಕ್ತಸ್ರಾವದಿಂದ ತಾಯಂದಿರ ಸಾವುಗಳಲ್ಲಿ ಬಹುತೇಕ ಪ್ರವಾಸವಾದ ನಂತರ 47 ದಿನಗಳವರೆಗೆ, ಹೌದಾ, 47 ದಿನಗಳವರೆಗೆ ಈ ಒಂದು ಅಲ್ಲಿ ಮರಣ ಹೊಂದತಕ್ಕಂಥ ಸಾಧ್ಯತೆ ಐತಿ ಅಂತ ಅಲ್ಲಿ ವರದಿಯಲ್ಲಿ ಹೇಳಿರುವಂತದ್ದು. ಹೌದಾ? ಸೊ ಇಂತಹ 2020ರಲ್ಲಿ ಇಂತಹ ಪ್ರಕರಣಗಳು ನಮ್ಮ ದೇಶದಲ್ಲಿ ಕನಿಷ್ಠ ಒಂದಾದ್ರೂ ಸಂಭವಿಸಿದೆ ಅಂತೇಳಿ 111 ದೇಶಗಳಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ ಅಂತ. ಅಂದ್ರೆ ಈ ದೇಶದಲ್ಲಿ ಕನಿಷ್ಠ ಒಂದು ತಿಂಗಳಲ್ಲಿ, ಹೌದಾ, ಒಂದು ತಿಂಗಳಲ್ಲಿ ಕೇವಲ ಒಂದಾದ್ರೂ ಇಂತಹ ಪ್ರಕರಣಗಳು ಕಂಡು ಬರ್ತಾ ಇದೆ ಅಂತೇಳಿ 111 ದೇಶಗಳಲ್ಲಿ ವರದಿಯನ್ನು ಕೊಟ್ಟಿದ್ದಾವೆ. ಅಂದ್ರೆ 2020ರಲ್ಲಿ ಟೋಟಲ್ 2,87,000 ಪ್ರಕರಣಗಳು, ಇಂತಹ ಪ್ರಕರಣಗಳು ಕಂಡು ಬಂದಿರುವಂತದ್ದು. ತಾಯಂದಿರ ಮರಣ ಪ್ರಮಾಣ ಅಂತೇಳಿ ನಾವು ಗುರುತಿಸ್ತೇವೆ. ಹೌದಾ? ಸೊ ಇದಿಷ್ಟು ವರದಿಯಲ್ಲಿ ನಿಮಗೆ ಗೊತ್ತಿರಲಿಲ್ಲ. ಓಕೆ, ಎಷ್ಟಂತಂದ್ರೆ 2020ರಲ್ಲಿ 2,87,000 ಅಂತ ಹೇಳ್ತಾರೆ ಅವರು. ಅಂದ್ರೆ ಇದು ಪ್ರತಿದಿನ ಸರಿಸುಮಾರು 800 ಸಾವಿರಗಳಿಗೆ ಸಮನಾಗಿದೆ. ಅಂದ್ರೆ ಒಂದು ವರ್ಷಕ್ಕೆ 2,87,000 ಅಂತಂದ್ರೆ ಒಂದು ತಿಂಗಳಿಗೆ ಇದು 8,000 ಪ್ರಕರಣಗಳು ಕಂಡು ಬಂದಿದ್ದಾವೆ. ಹೌದಾ? ಒಂದು ದಿನಕ್ಕೆ. ಅದಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದಾರೆ ಅವರು? ರಕ್ತಸ್ರಾವ ಮತ್ತು ಅಧಿಕ ರಕ್ತದೊತ್ತಡ ಅಂತ ಒಂದು ಸಮಸ್ಯೆಯಿಂದ ಇದು ಜಾಸ್ತಿ ಆಗ್ತಕ್ಕಂಥದ್ದು ಅಂತ ಹೇಳುವಂತದ್ದು. ಹೌದಾ? ನೆಕ್ಸ್ಟ್ ನೋಡಿ, ಇನ್ನು ಹೊಸ ತಿದ್ದುಪಡಿ ವಿಧೇಯಕ ಮೂಲಕ ರಾಜ್ಯದಲ್ಲಿ ವೃತ್ತಿಪರ ತೆರಿಗೆ 11 ತಿಂಗಳು 200 ರೂಪಾಯಿ ಕೊಡಬೇಕು. ಅದೇ ರೀತಿ ಕೊನೆಯ 1 ತಿಂಗಳು ಎಷ್ಟು ಪಾವತಿಸಬೇಕು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ. ಎಷ್ಟಂತಂದ್ರೆ ಆಪ್ಷನ್ ಎ 1,500, ಆಪ್ಷನ್ ಬಿ 300, ಆಪ್ಷನ್ ಸಿ 200, ಆಪ್ಷನ್ ಡಿ 2,500 ಅಂತೇಳಿ ಪ್ರಶ್ನೆ ಇದೆ. ಯಾವ್ದಂತಂದ್ರೆ ಹೊಸ ತಿದ್ದುಪಡಿನ ಮಾಡ್ತಕ್ಕಂಥದ್ದು. ಅಂದ್ರೆ ವೃತ್ತಿಪರ ತೆರಿಗೆಯವರು ಏನ್ ಮಾಡ್ತಿದ್ರು? ಇದಕ್ಕಿಂತ ಮುಂಚೆ ಪ್ರತಿ ತಿಂಗಳು 200 ರೂಪಾಯಿಯನ್ನ ಕೊಡ್ತಿದ್ರು. ಸೊ ಈಗ 200 ರೂಪಾಯಿ ಕೊಡ್ತಾರೆ. 11 ತಿಂಗಳು 200 ರೂಪಾಯಿ ಪೇ ಮಾಡ್ಬೇಕು. ಕೊನೆಯ 12ನೇ ತಿಂಗಳು ಐತ್ಲಾ, ಸೊ ಅಲ್ಲಿ ಎಷ್ಟು ಪೇ ಮಾಡ್ಬೇಕಂತಂದ್ರೆ 300 ರೂಪಾಯಿಯನ್ನ ಪೇ ಮಾಡ್ಬೇಕಾಗ್ತದೆ. ಒನ್ ಟೈಮ್ ಎಷ್ಟು ಮಾಡ್ಬೇಕು? 300 ರೂಪಾಯಿನ ಪೇ ಮಾಡ್ಬೇಕು. ಉಳಿದ 11 ತಿಂಗಳು ಏನ್ ಮಾಡ್ಬೇಕು? 200 ರೂಪಾಯಿಯನ್ನ ಪೇ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೌದಾ? ನೋಡಿ, ವರ್ಷದಲ್ಲಿ ಒಂದು ತಿಂಗಳು 200 ರೂಪಾಯಿ ಬದಲು 300 ರೂಪಾಯಿ ವೃತ್ತಿ ತೆರಿಗೆಯನ್ನ ಕೊಡಬೇಕು ಅನ್ನುವಂತಹ ಒಂದು ವಿಧೇಯಕವನ್ನು ಇಲ್ಲಿ ಪಾಸ್ ಮಾಡಿರುವಂತದ್ದು. ಹೌದಾ? ನೋಡಿ, ರಾಜ್ಯದಲ್ಲಿ ವೃತ್ತಿಪರ ತೆರಿಗೆಯನ್ನ ವರ್ಷದ 1 ತಿಂಗಳು ಮಾತ್ರ
ಎಷ್ಟು 200 ರೂಪಾಯಿಗಳಿಂದ 300 ರೂಪಾಯಿ ಸಂಗ್ರಹ ಮಾಡಬೇಕು ಅಂತ ಹೇಳಿದ್ದಾರೆ. ಹೌದಾ? ಕರ್ನಾಟಕ ವೃತ್ತಿ, ಕಸುಬು ಮತ್ತು ಆಜೀವಿಕೆಗಳ ಮತ್ತು ಉದ್ಯೋಗಗಳ ಮೇಲಿನ ತೆರಿಗೆ. ಹೌದಾ? ಸೊ ಇದ್ರ ಮೇಲೆ 2025 ಅನ್ನುವಂಥ ತಿದ್ದುಪಡಿ ಮಾಡಿದ್ದಾರೆ. ಸೊ ಇದರ ತಿದ್ದುಪಡಿ ಮುಖಾಂತರ ಏನ್ ಮಾಡ್ತಾರೆ ಅವರು 11 ತಿಂಗಳು ಎಷ್ಟು 200 ರೂಪಾಯಿನ ಪೇ ಮಾಡಬೇಕು. ಇನ್ನು 1 ತಿಂಗಳು ಎಷ್ಟು 300 ರೂಪಾಯಿಯನ್ನು ಸೇರಿ ಅಲ್ಲಿ ಪೇ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟು ಎಷ್ಟಂತಂದ್ರೆ ವಾರ್ಷಿಕವಾಗಿ 2500 ರೂಪಾಯಿ ಸಂಗ್ರಹಿಸಬೇಕು ಅನ್ನುವಂತಹದನ್ನಲ್ಲಿ ತಿದ್ದುಪಡಿ ಮಾಡಿರುವಂತದ್ದು. ಎಷ್ಟಂತಂದ್ರೆ ಈ 2500 ರೂಪಾಯಿನ ಪೇ ಮಾಡ್ಬೇಕಾಗುತ್ತೆ ಒಂದು ವರ್ಷಕ್ಕೆ. ಹೌದಾ? 11 ತಿಂಗಳು ಎಷ್ಟು ಮಾಡ್ಬೇಕು? 200 ರೂಪಾಯಿ ಪೇ ಮಾಡಬೇಕು. ಇನ್ನ ಕುಳಿದ ಫೆಬ್ರವರಿ ತಿಂಗಳಲ್ಲಿ ಏನ್ ಮಾಡ್ಬೇಕು? ಫೆಬ್ರವರಿ ತಿಂಗಳಲ್ಲಿ ಏನ್ ಮಾಡ್ಬೇಕು? ಇವರು 300 ರೂಪಾಯಿನ ಪೇ ಮಾಡಬೇಕು. ಟೋಟಲ್ ಆಗಿ ಎಷ್ಟು 2500 ರೂಪಾಯಿನ ಪೇ ಮಾಡಬೇಕು ಅನ್ನುವಂಥದ್ದನ್ನಲ್ಲಿ ವಿಧೇಯಕವನ್ನಲ್ಲಿ ಪಾಸ್ ಮಾಡಿರುವಂತದ್ದು. ಹೌದಾ? ಸೊ ಇದಿಷ್ಟು ನಿಮಗೆ ನೆನಪಿರ್ಲಿ. ಇನ್ನು ನೆಕ್ಸ್ಟ್ ನೋಡಿ, ಇನ್ನು ಸರ್ಕಾರ ಗುತ್ತಿಗೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಪ್ರತಿಶತ ಎಷ್ಟರಷ್ಟು ಮೀಸಲಾತಿಯನ್ನು ಒದಗಿಸಲಾಗಿದೆ ಅಂತೇಳಿ. ಸೊ ಇದ್ರ ಬಗ್ಗೆ ನಾವು ಹಿಂದಿನ ಕ್ಲಾಸ್ ಅಲ್ಲಿ ನಾವು ಇದ್ರ ಬಗ್ಗೆ ನಾವು ಡೆಪ್ತ್ ಆಗಿ ನೋಡಿದ್ವಿ. ಹೌದಾ? ಸೊ ಎಷ್ಟಂತಂದ್ರೆ ಆಪ್ಷನ್ ಎ 15, ಆಪ್ಷನ್ ಬಿ 7, ಆಪ್ಷನ್ ಸಿ 4, ಆಪ್ಷನ್ ಡಿ 8 ಅಂತ ನೋಡ್ತೀವಿ. ಸರಿಯಾದ ಉತ್ತರ ಯಾವುದು? 4% ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಅವರು. ಹೌದಾ? ಸರ್ಕಾರಿ ಗುತ್ತಿಗೆಯಲ್ಲಿ. ಹೌದಾ? ನೋಡಿ, ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲನ್ನು ವಿಧೇಯಕ ಅಲ್ಲಿ ಮಂಡನೆ ಆಗಿರುವಂತದ್ದು. ಹೌದಾ? ಸರ್ಕಾರದ ನಾನಾ ಇಲಾಖೆಗಳಲ್ಲಿ 2 ಕೋಟಿ ರೂಪಾಯಿವರೆಗಿನ ಕಾಮಗಾರಿಗಳ ಗುತ್ತಿಗೆಯಲ್ಲಿ. ಹೌದಾ? ಮುಸ್ಲಿಂ ಸಮುದಾಯವರಿಗೆ ಎಷ್ಟು 4% ಮೀಸಲಾತಿಯನ್ನು ಕಲ್ಪಿಸುವ ಕರ್ನಾಟಕ ಸಾರ್ವಜನಿಕ ಸಂಘಟನೆಯಲ್ಲಿ ಸೊ ಇದಕ್ಕೊಂದು ತಿದ್ದುಪಡಿಯಲ್ಲಿ ವಿಧಾನಸಭೆಯಲ್ಲಿ ಮಂಡನೆ ಆಗಿರುವಂತದ್ದು. ಹೌದಾ? ಅದೇ ರೀತಿಯಾಗಿ 2025-26ನೇ ಬಜೆಟ್ ನಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ರು. ಹೌದಾ? ಸೊ ಬಜೆಟ್ ನಲ್ಲಿ ಮಾಡಿರುವ ಘೋಷಣೆಗೆ ಇದು ಅದರ ಪೂರಕವಾಗಿ ವಿಧೇಯಕವನ್ನಲ್ಲಿ ಮಂಡನೆ ಆಗಿರುವಂತದ್ದು. ಬಜೆಟ್ ನಲ್ಲಿ ಹೇಳಿದ್ರು ಅವರು. ಹೌದಾ? ಮುಸ್ಲಿಂ ಸಮುದಾಯಕ್ಕೆ ಅಲ್ಲಿ 2 ಕೋಟಿಯವರೆಗೆ ಒಂದು ಸರ್ಕಾರಿ ಗುತ್ತಿಗೆಯಲ್ಲಿ ಕೂಡ ಅವರಿಗೆ 4% ಮೀಸಲಾತಿಯನ್ನು ಕೂಡ ಕೊಡ್ತೀವಿ ಅಂತ ಹೇಳಿರುವಂತದ್ದು. ಸೊ ಅದರ ಪ್ರಕಾರ ಅದರ ಪೂರಕವಾಗಿ ಈ ಒಂದು ವಿಧೇಯಕವನ್ನ ಇಲ್ಲಿ ಮಂಡನೆ ಮಾಡಿರುವಂತದ್ದು. ಹೌದಾ? ಅದೇ ರೀತಿಯಾಗಿ ನೋಡಿ, ಹಿಂದುಳಿದ ಪ್ರವರ್ಗ ಅಂದ್ರೆ 2B ಅವರಿಗೆ ಎಷ್ಟಿದು 2 ಕೋಟಿವರೆಗಿನ ಸರ್ಕಾರಿ ನಿರ್ಮಾಣ ಕಾಮಗಾರಿಯಲ್ಲಿ ಅವರಿಗೆ 4% ಮೀಸಲಾತಿ ಅವರಿಗೆ ಕಲ್ಪಿಸತಕ್ಕಂಥದ್ದು ಪ್ರಸ್ತಾಪ ಕೂಡ ಅಲ್ಲಿ ಇರತಕ್ಕಂಥದ್ದು. ಹೌದಾ? ಹಿಂದುಳಿದವರ್ಗ 2B ಅವರಿಗೆ. ಅದೇ ರೀತಿಯಾಗಿ ಸರ್ಕಾರದ ನಾನಾ ಇಲಾಖೆ, ನಿಗಮ ಹಾಗೂ ಸಂಸ್ಥೆಗಳಲ್ಲಿ ಅದೇ ರೀತಿ ಖರೀದಿಸುವ ಸರಕು ಮತ್ತು ಸೇವೆಗಳಲ್ಲಿ 1 ಕೋಟಿ ರೂಪಾಯಿವರೆಗೆ ಮೌಲ್ಯದವರೆಗಿನ ಗುತ್ತಿಗೆಯಲ್ಲಿ ಎಷ್ಟಿದೆ? ಪರಿಶಿಷ್ಟ ಜಾತಿಯವರಿಗೆ. ಹೌದಾ? ಎಸ್ಸಿಯವರಿಗೆ ಎಷ್ಟಿದೆ? 17.15 ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡ ಎಷ್ಟವರೆಗೆ ಎಷ್ಟಿದೆ? 6.95% ಎಷ್ಟಿದೆ. ಹೌದಾ? ಅದೇ ರೀತಿಯಾಗಿ ಹಿಂದುಳಿದ ಪ್ರವರ್ಗ ಅಂದ್ರೆ 2A ಅವರಿಗೆ 15% ಇರತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರವರ್ಗ 2B ಅವರಿಗೆ ಎಷ್ಟು 4% ಮೀಸಲಾತಿ ಕೂಡ ಅವರಿಗೆ ಕಲ್ಪಿಸುವಂತಹ ಪ್ರಸ್ತಾವ ಕೂಡ ಇಲ್ಲಿ ಇರತಕ್ಕಂಥದ್ದು. ಹೌದಾ? ಸೊ ಇದಿಷ್ಟೇನಂತಂದ್ರ ಅಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಎಷ್ಟು % ಮೀಸಲಾತಿ ಅಂತ ಬಂದಾಗ 4% ಮೀಸಲಾತಿಯನ್ನು ಕೊಡ್ಲಿಕ್ಕೆ ಅಲ್ಲಿ ವಿಧೇಯಕ ಪಾಸ್ ಆಗಿರುವಂತದ್ದು, ಮಂಡನೆ ಆಗಿರುವಂತದ್ದು. ಹೌದಾ? ಇನ್ನ ಅದೇ ರೀತಿಯಾಗಿ ಅದಕ್ಕೆ ರಿಲೇಟೆಡ್ ಯಾವುದು ಅಂತಂದ್ರ ತೆಲಂಗಾಣದಲ್ಲಿ ಕೂಡ ಅಲ್ಲಿ ಮೀಸಲಾತಿಯನ್ನು ಕೂಡ ಕೊಡ್ತಕ್ಕಂಥದ್ದು. ಹೌದಾ? ನೋಡಿ, ತೆಲಂಗಾಣದಲ್ಲಿ ಕೂಡ ಅಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ಒಂದು ಮಸೂದೆಯಲ್ಲಿ ಮಂಡನೆ ಆಗಿರುವಂತದ್ದು. ಹೌದಾ? ತೆಲಂಗಾಣ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು. ಹೌದಾ? ಸೇವೆ, ಶಿಕ್ಷಣ ಮತ್ತು ನೇಮಕಾತಿಗಳಲ್ಲಿ ಎಷ್ಟು ಒಂದು ಹೊಸ ಮಸೂದೆಯಲ್ಲಿ ಮಂಡನೆ ಆಗಿರುವಂತದ್ದು ಮೀಸಲಾತಿಗೆ ಕಲ್ಪಿಸುವಂತೆ. ಹೌದಾ? ಸೊ ಈ ಒಂದು ಕಾಯ್ದೆಯಲ್ಲಿ ಹಿಂದುಳಿದ ವರ್ಗಗಳಿಗೆ 42% ಮೀಸಲಾತಿ, ಅದೇ ರೀತಿಯಾಗಿ ಎಸ್ಸಿಗೆ 18% ಅಷ್ಟು, ಅದೇ ರೀತಿಯಾಗಿ ಎಸ್ಟಿ ಅವರಿಗೆ ಎಷ್ಟು 10% ಮೀಸಲಾತಿ ನೀಡತಕ್ಕಂಥ ಒಂದು ಪ್ರಸ್ತಾಪವನ್ನು ಕೂಡ ಅಲ್ಲಿ ತೆಲಂಗಾಣ ರಾಜ್ಯ ಸರ್ಕಾರ ಕೂಡ ಅಲ್ಲಿ ಮಂಡನೆ ಆಗಿರುವಂತದ್ದು. ಹೌದಾ? ಸೊ ಪ್ರಸ್ತುತ ಈ ಒಂದು ಸಮುದಾಯಗಳಿಗೆ ಕ್ರಮವಾಗಿ 29, 15 ಮತ್ತು 16% ಮೀಸಲಾತಿ ಐತಿ. ಯಾರಿಗೆ? ಈಗಾಗಲೇ ನೋಡಿ ತೆಲಂಗಾಣದಲ್ಲಿ. ಹೌದಾ? ತೆಲಂಗಾಣದಲ್ಲಿ ಎಷ್ಟಿದೆ ಈಗ ಸದ್ಯಕ್ಕಿದ? ಈಗ ಎಸ್ಸಿ ಅವರಿಗೆ ಎಷ್ಟಿದೆ ಅಂದ್ರೆ OBC ಹಿಂದುಳಿದವರಿಗೆ ಎಷ್ಟಿದೆ? ಈಗ ಹಿಂದುಳಿದವರಿಗೆ ಈಗಾಗಲೇ 29% ಮೀಸಲಾತಿ ಇದೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿಯವರಿಗೆ ಎಷ್ಟಿದೆ? ಈಗ ಅಲ್ಲಿ 15% ಐತಿ. ಹೌದಾ? ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡದವರಿಗೆ. ಹೌದಾ? ಪರಿಶಿಷ್ಟ ಪಂಗಡದವರಿಗೆ 6% ಮೀಸಲಾತಿ ಇದೆ. ಇದನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ 42%. ಹೌದಾ? ಹಿಂದುಳಿದವರಿಗೆ 42%, ಅದೇ ರೀತಿಯಾಗಿ ಎಸ್ಸಿಗೆ ಎಷ್ಟು 18% ಮತ್ತೆ ಎಸ್ಟಿ ಅವರಿಗೆ ಎಷ್ಟು 10% ಮೀಸಲಾತಿಯನ್ನು ಮತ್ತೆ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರು ಒಂದು ಮಸೂದೆನಲ್ಲಿ ಪಾಸ್ ಮಾಡ್ತಾ ಇದ್ದಾರೆ. ಹೌದಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಸ್ವಲ್ಪ ನೆನಪಿಟ್ಕೊಳ್ಳೋದು. ಹೌದಾ? ಸೊ ನಮ್ಮ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಡ್ತಿದ್ರು. ಸೊ ಅದ್ರ ರಿಲೇಟೆಡ್ ಆಗಿ ಸೊ ಅಲ್ಲಿ ತೆಲಂಗಾಣದಲ್ಲಿ ಕೂಡ ಅಲ್ಲಿ ಮೀಸಲಾತಿಯನ್ನು ಕಲ್ಪಿಸಲು ಅಲ್ಲಿ ಮುಂದಾಗಿರುವಂತದ್ದು. ಹೌದಾ? ನೆಕ್ಸ್ಟ್ ನೋಡಿ, ಇನ್ನು ಪ್ರಸಕ್ತ ವರ್ಷದ ಬಜೆಟ್ ನಲ್ಲಿ ಪ್ರಸ್ತಾಪಿಸಿದಂತೆ ಕೃಷಿ ವಿಶ್ವವಿದ್ಯಾಲಯವನ್ನು ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂತೇಳಿ ಪ್ರಶ್ನೆ ಆಗಿರುವಂತದ್ದು. ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಳಗಾವಿ, ಆಪ್ಷನ್ ಸಿ ಕಲಬುರಗಿ, ಆಪ್ಷನ್ ಡಿ ಮಂಡ್ಯ ಅಂತ ಇದೆ. ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಮಂಡ್ಯ. ಮಂಡ್ಯದಲ್ಲಿ ಇದನ್ನ ಹೊಸ ಒಂದು ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತೀವಿ ಅಂತೇಳಿ ಅಲ್ಲಿ ಬಜೆಟ್ ನಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು. ಹೌದಾ? ನೋಡಿ, ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಅಲ್ಲಿ ಸ್ಥಾಪನೆಗೆ ಅಲ್ಲಿ ಬಿಲ್ ಕೂಡ ಅಲ್ಲಿ ಪಾಸ್ ಆಗಿರುವಂತದ್ದು.
ಹೌದಾ. ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪಿಸುವುದಾಗಿ 2024-25 ಸಾಲಿನ ಬಜೆಟ್ನಲ್ಲಿ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ರು. ಹೌದಾ. ಅದೇ ರೀತಿಯಾಗಿ ಮಂಡ್ಯದ ವಿಸಿ ಫಾರ್ಮ್ನಲ್ಲಿ ಪ್ರತ್ಯೇಕ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಅವಕಾಶ ಕಲ್ಪಿಸುವ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅನ್ನುವಂತಹ ಒಂದು ವಿಧೇಯಕ 2025 ಕೂಡ ಇಲ್ಲಿ ಮಂಡನೆ ಮಾಡಿರುವಂತದ್ದು. ಹೌದಾ. ಸೊ ಈ ವಿಶ್ವವಿದ್ಯಾಲಯ ಸ್ಥಾಪನೆಗೆ 287 ಕೋಟಿ ರೂಪಾಯಿ ವೆಚ್ಚವನ್ನ ಅಂದಾಜು ಮಾಡಿದ್ರು. ಹೌದಾ. ಅದಕ್ಕಾಗಿ ಈ ಒಂದು ವರ್ಷದ ಬಜೆಟ್ ನಲ್ಲಿ ಏನ್ ಮಾಡ್ತಾರೆ, ಈ ವರ್ಷದ ಪ್ರಸಕ್ತ ಸಾಲಿನ ಬಜೆಟ್ ನಲ್ಲಿ 25 ಕೋಟಿ ರೂಪಾಯಿನ ಈಗಾಗಲೇ ಕೊಟ್ಟಿರುವಂತದ್ದು ಇದಕ್ಕೆ. ಹೌದಾ. ಸೊ ನೆನಪಿರ್ಲಿ, ಈ ವರ್ಷ ಬಜೆಟ್ ನಲ್ಲಿ ಪ್ರಸ್ತಾಪಿಸಿದಂತೆ ಹೊಸ ಒಂದು ಕೃಷಿ ವಿಶ್ವವಿದ್ಯಾಲಯವನ್ನು ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಆದ್ರೆ ಅದು ಮಂಡ್ಯ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡತಕ್ಕಂಥದ್ದು, ಮಂಡ್ಯ ಜಿಲ್ಲೆ. ಹೌದಾ, ನೆನಪಿರ್ಲಿ. ಓಕೆ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ನ ಅಂತಾರಾಷ್ಟ್ರೀಯ ಸಂತೋಷ ದಿನವನ್ನ, ಹೌದಾ, ಸಂತೋಷ ವರದಿಯನ್ನು ಕೊಟ್ಟಿರುವಂತದ್ದು. ಸೊ ಇದರಲ್ಲಿ ಈ ಸಂತೋಷ ದಿನವನ್ನ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಸಂತೋಷ ದಿನವನ್ನ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಪ್ರಶ್ನೆ ಆಗಿರುವಂತದ್ದು. ಆಪ್ಷನ್ ಎ ಮಾರ್ಚ್ 20, ಆಪ್ಷನ್ ಬಿ ಮಾರ್ಚ್ 2, ಆಪ್ಷನ್ ಸಿ ಏಪ್ರಿಲ್ 4, ಆಪ್ಷನ್ ಡಿ ಯಾವುದು ಮಾರ್ಚ್ 21 ಅಂತಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಆಪ್ಷನ್ ಇಸ್ ರೈಟ್ ಆನ್ಸರ್. ಎಷ್ಟು? ಮಾರ್ಚ್ 21, 20 ನಾವೇನ್ ಮಾಡ್ತೀವಿ, ಅಲ್ಲಿ ಅಂತಾರಾಷ್ಟ್ರೀಯ ಸಂತೋಷ ದಿನವನ್ನಾಗಿ ನಾವು ಇಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು, ಸಂತೋಷ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಅಲ್ಲಿ ಸಂತೋಷ ವರದಿಯನ್ನು ಕೂಡ ಕೊಟ್ಟಿರುವಂತದ್ದು. ಹೌದಾ, ಸಂತೋಷ ವರದಿಯನ್ನು ಕೊಟ್ಟಿರುವಂತದ್ದು. ಈ ಒಂದು ವರದಿಯಲ್ಲಿ ನಮ್ಮ ಭಾರತ ದೇಶ ಎಷ್ಟು 118ನೇ ಸ್ಥಾನದಲ್ಲಿದೆ. ಹೌದಾ, ಸ್ವಲ್ಪ ಪ್ರಗತಿಯನ್ನು ಕಂಡಿದ್ದೇವೆ. ಇದಕ್ಕಿಂತ ಮುಂಚೆ ಎಷ್ಟು 126ನೇ ಸ್ಥಾನದಲ್ಲಿದ್ವಿ. ನಾವು ಅಷ್ಟೊಂದು ಸಂತೋಷ ಇಲ್ಲ ಅಂತ ಅಲ್ಲಿ ವರದಿಯನ್ನು ಕೊಟ್ಟಿತ್ತು. ಸ್ವಲ್ಪ ನಾವು ಸಂತೋಷ ಕಾಣ್ತಾ ಇದ್ದೀವಿ ಅಂತ. ಎಷ್ಟು 118ನೇ ಸ್ಥಾನದಲ್ಲಿ ಇದೀವಿ. ಬಟ್ ಈ ವರದಿ ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ ಅಂತೇಳಿ ನಮ್ಮ ಭಾರತ ದೇಶದ ಕೇಂದ್ರ ಸರ್ಕಾರವು ಕೂಡ ಇದಕ್ಕೆ ಈ ಒಂದು ವರದಿಯನ್ನು ಕೂಡ ಅಲ್ಲಿ ಅಲ್ಲಗೆಳೆದಿದೆ. ಹೌದಾ, ಅದಕ್ಕೆ ಸಂಬಂಧಪಟ್ಟ ನೋಡ್ತಾ ಬರ್ತೀವಿ ನಾವು. ನೋಡಿ, ಪ್ರತಿ ವರ್ಷ ಮಾರ್ಚ್ 20ರಂದು ಅಂತಾರಾಷ್ಟ್ರೀಯ ಸಂತೋಷ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ಹೌದಾ, ಅಂತಾರಾಷ್ಟ್ರೀಯ ಸಂತೋಷ ದಿನವನ್ನ ಈ ಒಂದು ಆಚರಣೆ ಮಾಡ್ಬೇಕು ಅಂತ ಪ್ರಸ್ತಾವ ಕೊಟ್ಟವರು ಯಾರು ಅಂತ ಬಂದಾಗ ಭೂತಾನ್ ದೇಶ. ಹೌದಾ. ಸೊ ಭೂತಾನ್ ದೇಶವರು ವಿಶ್ವಸಂಸ್ಥೆಗೆ ಕಳುಹಿಸಿದ್ರು. ಸೊ ವಿಶ್ವಸಂಸ್ಥೆ ಜುಲೈ 12, 2017ರಂದು ಈ ಸಂತೋಷ ದಿನವನ್ನು ಆಚರಣೆ ಮಾಡಬೇಕು ಅಂತ ಪ್ರಸ್ತಾಪವನ್ನು ಕೂಡ ಅಲ್ಲಿ ಅಂಗೀಕರಿಸ್ತದ. ಸೊ 2013ರಂದು ಏನ್ ಮಾಡ್ತಾರೆ, ಪ್ರತಿ ವರ್ಷ ಇದನ್ನ ಆಚರಣೆ ಮಾಡ್ತಾ ಬಂದ್ರು. ಹೌದಾ. 2013ರಲ್ಲಿ ಮೊದಲ ಬಾರಿಗೆ ಇದನ್ನ ಆಚರಣೆ ಮಾಡ್ತಕ್ಕಂಥದ್ದು. ಹೌದಾ, 2013ರಿಂದ ಇದು ಪ್ರಾರಂಭ ಆಗ್ತದೆ. 2013ರಿಂದ. ಇದಕ್ಕಿಂತ ಮುಂಚೆ 2017ರಲ್ಲಿ ಪ್ರಸ್ತಾಪ ಕೊಡ್ತಾರೆ. ಯಾರ ದೇಶ ಅಂತ ಬಂದಾಗ ಭೂತಾನ್ ದೇಶ ಪ್ರಸ್ತಾಪ ಕೊಡ್ತದೆ. ಹೌದಾ. ನೋಡಿ, ಈ ಒಂದು ವಿಷವತ್ಸ ಸಂಕ್ರಾಂತಿಯು ಮಾರ್ಚ್ 21ರಂದು ಇಲ್ಲಿ ಸಂಭವಿಸ್ತದೆ. ಸೊ ಆ ಒಂದು ನೆನಪಿನಲ್ಲಿ ಸಂಭಾಜಕ ವೃತ್ತದ ಮೇಲೆ ನೇರವಾಗಿ ಸೂರ್ಯನ ಕಿರಣಗಳು ಬೀಳ್ತಾ ಬರ್ತವೆ. ಅಲ್ಲಿ ಈ ಒಂದು ಅವಧಿಯಲ್ಲಿ ಹಗಲು ಮತ್ತು ರಾತ್ರಿ ಅವಧಿ ಒಂದೇ ಅವಧಿ ಆಗಿರುವಂತದ್ದು. ಹೌದಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವಿಶ್ವ ಸಂತೋಷ ದಿನವನ್ನ ಇದೇ ದಿನ ಆಚರಣೆ ಮಾಡಬೇಕು ಅಂತೇಳಿ ಭೂತಾನ್ ದೇಶ ಅಲ್ಲಿ ವಿಶ್ವಸಂಸ್ಥೆಗೆ ಮನವಿಯನ್ನ ಕೊಟ್ಟಿರುವಂತದ್ದು. ಹೌದಾ. ಸೊ 2025ರ ಅಂತಾರಾಷ್ಟ್ರೀಯ ಸಂತೋಷ ದಿನದ ಈ ವರ್ಷ ಥೀಮ್ ಏನಾಗಿತ್ತು ಅಂತ ಬಂದಾಗ ಕಾಳಜಿ ಮತ್ತು ಹಂಚಿಕೆ ಅನ್ನುವಂಥದ್ದು. ಹೌದಾ. ಸೊ ಅಂದ್ರೆ ಒಬ್ಬರನ್ನೊಬ್ಬರು ನೋಡ್ಕೊಳ್ಳೋದು ಮತ್ತು ಪರಸ್ಪರ ಸಂವಹನ ನಡೆಸುವುದು ಮುಖ್ಯವಾಗಿತ್ತು. ಅಂದ್ರೆ ಸಂತೋಷವನ್ನು ಹೆಚ್ಚಿಸಬೇಕಂತಂದ್ರೆ ಕಾಳಜಿ ಮತ್ತು ಹಂಚಿಕೊಳ್ಳುವುದು ಬಹಳ ಮುಖ್ಯ ಅಂತ ಹೇಳ್ತಾರೆ ಅವರು. ಹೌದಾ. ಹಾಗಾಗಿ 2025ರ ಅಂತಾರಾಷ್ಟ್ರೀಯ ಸಂತೋಷ ದಿನದ ಥೀಮ್ ಏನಾಗಿತ್ತು ಅಂತಂದ್ರೆ ಕಾಳಜಿ ಮತ್ತು ಹಂಚಿಕೆ ಅನ್ನುವಂಥದ್ದು. ಹೌದಾ. ಇನ್ನ ನೆಕ್ಸ್ಟ್ ನೋಡಿ, ಸುನೀತಾ ವಿಲಿಯಮ್ಸ್ ಅವರು. ಹೌದಾ, ಸುನೀತಾ ವಿಲಿಯಮ್ಸ್ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಮರಳಿ ಮತ್ತೆ ಅವರು ಭೂಮಿಗೆ ಬಂದಿರುವಂತದ್ದು. ಸೊ ಇದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಬರ್ತಕ್ಕಂಥದ್ದು. ಹೌದಾ, ಸುರಕ್ಷಿತವಾಗಿ ಮರಳಿದ ಗಗನತಾರಿ ಯಾರು? ಸುನೀತಾ ವಿಲಿಯಮ್ಸ್ ಅವರು. ಹೌದಾ. ನೋಡಿ, ಸುನೀತಾ ವಿಲಿಯಮ್ಸ್ ಅವರು ಒಂದು ದಾಖಲೆಯನ್ನ ಮಾಡಿರ್ತಕ್ಕಂಥದ್ದು. ಹೌದಾ. ಏನು ದಾಖಲೆ ಅಂತ ಬಂದಾಗ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶದಲ್ಲಿ 608 ದಿನಗಳನ್ನು ಕಳೆದು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅಂದ್ರೆ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಲ್ಲಿ, ಹೌದಾ, ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ದಿನಗಳನ್ನು ಕಳೆದ ಮೊದಲೇ ಯಾರು ಅಂತ ಬಂದಾಗ ಪೆಗ್ಗಿ ವಿಲ್ಸನ್ ಅಂತ ಬರ್ತಾರೆ. ಪೆಗ್ಗಿ ವಿಲ್ಸನ್ ಇವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಸೆಕೆಂಡ್ ಯಾರು ಅದಾರ ಅಂತಂದ್ರೆ ಈಗ ಯಾರು? ಸುನೀತಾ ವಿಲಿಯಮ್ಸ್ ಅವರು ಇರ್ತಕ್ಕಂಥದ್ದು. ಹೌದಾ. ಇವರು 608 ದಿನಗಳೊಂದಿಗೆ ನಾಸಾ ಗಗನಯಾತ್ರಿಗಳಲ್ಲಿ 2ನೇ ಅತಿ ಹೆಚ್ಚು ಸಂಚಿತ ಸಮಯವನ್ನು ಹೊಂದಿರುವಂತದ್ದು, ನಾಸಾ ಗಗನಯಾತ್ರಿಗಳಲ್ಲಿ. ಹೌದಾ. ಇನ್ನ ಪೆಗ್ಗಿ ವಿಲ್ಸನ್ ಅವರು 675 ದಿನಗಳ ದಾಖಲೆಗಿಂತ ಹಿಂದುಳಿದಿದ್ದಾರೆ. ಅಂದ್ರೆ ಪೆಗ್ಗಿ ವಿಲ್ಸನ್ ಅವರು 675 ದಿನ ಕಳೆದ್ರೆ ಸುನೀತಾ ವಿಲಿಯಮ್ಸ್ ಅವರು ಎಷ್ಟು ಅಂತಂದ್ರೆ 608 ದಿನಗಳಲ್ಲಿ ಕಳೀತಕ್ಕಂಥದ್ದು. ಹೌದಾ. ಸೊ ಇವರ ವೃತ್ತಿ ಜೀವನದಲ್ಲಿ 9 ವಿಭಿನ್ನ ಬಾಹ್ಯಾಕಾಶ ನಡಿಗೆಯನ್ನು ಒಳಗೊಂಡಂತೆ 62 ಗಂಟೆಗಳ ಕಾಲ ಬಾಹ್ಯಾಕಾಶ ನಡಿಗೆಯನ್ನು ಮಾಡಿರ್ತಕ್ಕಂಥದ್ದು. ಹೌದಾ. ಅನುಭವಿ ಗಗನಯಾತ್ರಿಯಾಗಿದೆ ಸುನೀತಾ ವಿಲಿಯಮ್ಸ್ ಅವರನ್ನ, ಹೌದಾ, ISS ನಲ್ಲಿ, ಹೌದಾ, ಇಲ್ಲಿ 3 ತಿಂಗಳು ಕಳೆದ ನಂತರ ನಿಲ್ದಾಣದ ಕಮಾಂಡರ್ ಆಗಿ ಇವ್ರನ್ನ ನೇಮಕ ಮಾಡಿದ್ರು. ಸೊ ಈ ತಿಂಗಳ ಆರಂಭದವರೆಗೂ ಅವರು ಹುದ್ದೆಯಲ್ಲಿ ಯಶಸ್ವಿಯಾಗಿ ಕೂಡ ಇಲ್ಲಿ ಕಾರ್ಯವನ್ನು ನಿರ್ವಹಿಸಿರುವಂತದ್ದು. ಹೌದಾ. ನೋಡಿ, ISS ಅಂತ ಕರೀತೇವೆ ನಾವು. ಹೌದಾ. ಈ ISS ಅನ್ನುವಂಥದ್ದು ಬಹಳ ಸಂಕೀರ್ಣವಾಗಿರತಕ್ಕಂಥ ಒಂದು ತಾಣ.
ಅಂದ್ರೆ ಇದು ಒಂದೇ ದೇಶ ಒಡೆತನದಲ್ಲಿಲ್ಲ, ಇದರಲ್ಲಿ 15 ದೇಶಗಳು ಇದಕ್ಕೆ ಪಾಲುದಾರಿಕೆಯನ್ನು ಒಳಗೊಂಡಿದ್ದು ಒಟ್ಟು 5 ದೇಶ ಸಂಸ್ಥೆಗಳು ಇದನ್ನು ನಿರ್ಮಾಣ ಮಾಡ್ತಾ ಬರ್ತವೆ. ಇದು 1998ರಲ್ಲಿ ಆರಂಭವಾಗಿ 2011ರವರೆಗೆ ಇದನ್ನ ಸಂಪೂರ್ಣವಾಗಿ ಇದು ಕಟ್ಟುವಿಕೆ ನಿರ್ಮಾಣ ಅಲ್ಲಿ ಕಂಪ್ಲೀಟ್ ಆಗ್ತಾ ಬರ್ತದೆ. ಆ 5 ದೇಶಗಳು ಯಾವುದು ಅಂತ ಬಂದಾಗ ಅಮೆರಿಕದ ನಾಸಾ, ಮತ್ತೆ ಯುರೋಪಿಯನ್ ದೇಶದ ಸ್ಪೇಸ್ ಏಜೆನ್ಸಿ, ಅದೇ ರೀತಿಯಾಗಿ ಜಪಾನ್ ದೇಶದ ಜಾಕ್ಸಾ, ಇನ್ನು ರಷ್ಯಾದ ರಾಸ್ಕಾಸ್ಮೋಸ್ ಅಂತ ಬರ್ತದೆ. ಹೌದಾ, ರಾಸ್ಕಾಸ್ಮೋಸ್. ಅದೇ ರೀತಿಯಾಗಿ ಕೆನಡಾದ CSA. ಈ 5 ದೇಶ ಸಂಸ್ಥೆಗಳು ಏನ್ ಮಾಡ್ತಾ ಇದನ್ನ ಈ ಒಂದು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಲ್ಲಿ ನಿರ್ಮಾಣ ಮಾಡುವಂತದ್ದು 1998ರಿಂದ 2011ರವರೆಗೆ ಇದನ್ನ ನಿರ್ಮಾಣ ಮಾಡ್ತಾ ಬರ್ತಾರೆ. ಹೌದಾ, ಅಂದ್ರ ಭೂಮಿಯ ಮೇಲೆ ಇದರ ಒಂದೊಂದು ಭಾಗವನ್ನ ಸೂಕ್ಷ್ಮವಾಗಿ ನಿರ್ಮಿಸಿ ಅದನ್ನ ಯಾವುದೇ ದೋಷವಿಲ್ಲದಂತೆ ಪರೀಕ್ಷಿಸಿ ಅದನ್ನ ಏನ್ ಮಾಡ್ತಾರೆ ಅವರು ಗಗನನೌಕೆಗಳ ಮುಖಾಂತರ ಅಲ್ಲಿ ಮತ್ತೆ ಅದನ್ನ ಉಡಾವಣೆ ಮಾಡೋದಕ್ಕೆ ಜಾಯಿನ್ ಮಾಡ್ತಾ ಬರ್ತಾರೆ ಅವರು. ಅಂದ್ರೆ ಇಷ್ಟು ದೊಡ್ಡ ಬೃಹತ್ ಗಾತ್ರದ ಒಂದು ಸ್ಪೇಸ್ ಸ್ಟೇಷನ್ ಉಡಾವಣೆ ಮಾಡಂಗಿಲ್ಲ, ಅಲ್ಲಿ ಸಣ್ಣ ಸಣ್ಣ ಭಾಗಗಳನ್ನ ಹೋಗಿ ಏನ್ ಮಾಡ್ತಾರೆ ಜೋಡಿಸ್ತಾರೆ. ಇದಕ್ಕೆ ಏನ್ ಮಾಡ್ತಾರೆ ಡಾಕಿಂಗ್ ಅಂತ ಕರೀತಾರೆ. ಡಾಕಿಂಗ್ ಟೆಕ್ನಾಲಜಿ, ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಅಂತ ಭಾರತ ಇಸ್ರೋ ಕೂಡ ಅಲ್ಲಿ ಇದು ಪರೀಕ್ಷೆ ಮಾಡಿತ್ತು. ಅದು ಯಾಕೆ ಪರೀಕ್ಷೆ ಮಾಡ್ತಾರೆ ಅಂತ ಬಂದಾಗ ನಮ್ದೇ ಆಗಿರ್ತಕ್ಕಂಥ ನಾವು ಕೂಡ ಅಲ್ಲಿ ಸ್ಪೇಸ್ ಸ್ಟೇಷನ್ ಮಾಡ್ಕೋಬೇಕು. ಹೌದಾ, ಸ್ಪೇಸ್ ಸ್ಟೇಷನ್ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಏನ್ ಮಾಡ್ತಾರೆ ಅವರು ಅಲ್ಲಿ ಡಾಕಿಂಗ್ ಅನ್ಡಾಕಿಂಗ್ ಟೆಕ್ನಾಲಜಿನಲ್ಲಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಹೌದಾ, ನೋಡಿ ಈ ಒಂದು ನಿಲ್ದಾಣ ಯಾವುದು ISS ಅಂತ ಬಂದಾಗ ಭೂಮಿಯಿಂದ 370ರಿಂದ 460 ಕಿಲೋಮೀಟರ್ ನಡುವೆ ಇದು ಇಲ್ಲಿ ಇರತಕ್ಕಂಥದ್ದು ಇದು. ಹೌದಾ, ಸೊ ಇದು ಒಂದು ಫುಟ್ಬಾಲ್ ರೌಂಡ್ ನಷ್ಟು ಉದ್ದವಾಗಿರುವಂತದ್ದು, 110 ಆನೆಗಳ ಭಾರವನ್ನು ಇದು ಹೊಂದಿರುವಂತದ್ದು. ಇದು ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಭೂಮಿಗೆ ಸುತ್ತ ಹಾಕ್ತಕ್ಕಂಥದ್ದು. ಹೌದಾ, ಪ್ರತಿ 90 ನಿಮಿಷಕ್ಕೆ ಭೂಮಿಯನ್ನ ಅಲ್ಲಿ ಒಂದು ಸುತ್ತ ಹಾಕ್ತದೆ. ಹೌದಾ, ಒಂದು ದಿನಕ್ಕೆ ಎಷ್ಟು 16 ಸುತ್ತು ಭೂಮಿಯನ್ನ ಸುತ್ತಾಗ್ತದಂತಿದ್ದು ಯಾವುದು ISS. ಅದೇ ರೀತಿಯಾಗಿ ಈ ನಿಲ್ದಾಣ ನಿರ್ವಹಣೆಗೆ ವರ್ಷಕ್ಕೆ ಎಷ್ಟು $300 ಕೋಟಿ ಅಲ್ಲಿ ವೆಚ್ಚ ಆಗ್ತದೆ ಅಂತೆ. ಒಂದು ವರ್ಷಕ್ಕೆ ಎಷ್ಟು $300 ಕೋಟಿ. ಹೌದಾ, ಮಾನವನ ಬಾಹ್ಯಾಕಾಶಯಾನ ಸಾಹಸದ ಒಟ್ಟಾರೆ ಬಜೆಟ್ ನ ಸರಿಸುಮಾರು 3ನೇ ಒಂದು ಭಾಗ ಇದಕ್ಕೆ ಇರತಕ್ಕಂಥದ್ದು. ಇದರಲ್ಲಿ ರಷ್ಯಾ, ಅಮೆರಿಕ ಮತ್ತೆ ಯುರೋಪ್ಗಳ ಯಾತ್ರೆಗಳಿಗೆ ಅವರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಭಾಗ ಇರತಕ್ಕಂಥದ್ದು. ಸೊ ಇದುವರೆಗೂ ಅಮೆರಿಕದ ಜೊತೆ ಯಾವುದು ರಷ್ಯಾ ಚೌಲ್ತಿಗೆ ಹೊಂದ್ಕೊಂಡು ಹೋಗೈತಿ, ಬಟ್ ಮುಂದೆ ನೋಡ್ಬೇಕದನ್ನ. ಬಟ್ ಅವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ 2028ರಲ್ಲಿ ನಾವು ಒಂದು ಹೊಸದಾಗಿ ನಮ್ದೇ ಆಗಿರ್ತಕ್ಕಂಥ ನಾವು ನಿರ್ಮಾಣವನ್ನ ನಾವು ಮಾಡ್ಕೊಳ್ತೀವಿ ಅಂತ ರಷ್ಯಾ ಹೇಳಿರುವಂತದ್ದು. ಹೌದಾ, ಅದೇ ರೀತಿಯಾಗಿ ISS 5 ದೇಶಗಳು ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಚೈನಾದ ಒಂದು ಸಪರೇಟ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐತಿ. ಯಾವ್ದಂತಂದ್ರ ತಿಯಾಂಗಾಂಗ್ ಅಂತೇಳಿ ಕರೀತಾರೆ ಅದನ್ನ. ಹೌದಾ, ISS ಎತ್ತರದಲ್ಲಿ ಇನ್ನೊಂದು ಬಾಹ್ಯಾಕಾಶ ಕೇಂದ್ರ ಇರತಕ್ಕಂಥದ್ದು, ಅದು ಚೀನಾ ದೇಶದ ತಿಯಾಂಗಾಂಗ್ ಬಾಹ್ಯಾಕಾಶ ನಿಲ್ದಾಣ ಅಂತೇಳಿ ಕರೀತಾರೆ. ಹೌದಾ, ಸೊ ಅದರಲ್ಲಿ 3 ಗಗನಯಾತ್ರಿಗಳು ಈಗ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಹೌದಾ, ಸೊ ಬಾಹ್ಯಾಕಾಶದಲ್ಲಿ ಮನುಷ್ಯನ ದೇಹ, ಅಲ್ಲಿನ ಮನಸ್ಸುಗಳು ಹೇಗೆ ವರ್ತನೆ ಮಾಡ್ತಿದ್ದಾವೆ ಅಂತ ಪ್ರಯೋಗ ಮಾಡ್ತಾರೆ ಅವರು. ಸೊ ಅಲ್ಲಿ ಗಿಡಗಳನ್ನ ಬೆಳೆಸಿದರೆ ಅಲ್ಲಿ ಯಾವ ರೀತಿಯ ವರ್ತಿಸ್ತವೆ. ಹೌದಾ, ಸೊ ಅಲ್ಲಿ ಒಂದು ಜೀರೋ ಗ್ರಾವಿಟಿಯಲ್ಲಿ ವ್ಯಾಕ್ಸಿನ್ಗಳು ಮತ್ತು ಮೆಡಿಸಿನ್ಗಳು ದೇಹದ ಮೇಲೆ ಹೇಗೆ ಕೆಲಸ ಮಾಡ್ತವೆ, ಸೊ ಮುಂತಾದ ಪ್ರಯೋಗಗಳಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಹಲವಾರು ಪ್ರಯೋಗಗಳಲ್ಲಿ ಕೈಗೊಳ್ಳತಕ್ಕಂಥದ್ದು. ಹೌದಾ, ಅದೇ ರೀತಿಯಾಗಿ ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ಸಮಯ ಕಳೆದವರು ಅಂತ ಬಂದಾಗ ಮೊದಲನೇ ಸ್ಥಾನದಲ್ಲಿ ಯಾರಾದ್ರೆ ಪೆಗ್ಗಿ ವಿಟ್ಸನ್ ಅವರಿದ್ದಾರೆ 675 ದಿನ. ಇನ್ನು ಸುನಿತಾ ವಿಲಿಯಮ್ಸ್ ಅವರು 608 ದಿನ. ಇನ್ನು ಜೆಫ್ ವಿಲಿಯಮ್ಸ್ ಅವರು 534 ದಿನ. ಇನ್ನು ಮಾರ್ಕ್ ವಂದೆಹೆ ಅವರು 523 ದಿನಗಳು. ಅದೇ ರೀತಿಯಾಗಿ ಸ್ಕಾಟ್ ಕೆಲ್ಲಿ ಅವರು 520 ದಿನಗಳಲ್ಲಿ ಕಳೆದಿರುವಂತದ್ದು. ಅತಿ ಹೆಚ್ಚು ಅಂತ ಬಂದಾಗ ಪೆಗ್ಗಿ ವಿಟ್ಸನ್, ಸೆಕೆಂಡ್ ಯಾರಿದಾರ ಸುನಿತಾ ವಿಲಿಯಮ್ಸ್ ಅವರು ಇರತಕ್ಕಂಥದ್ದು. ಹೌದಾ, ಅದೇ ರೀತಿಯಾಗಿ ನೋಡಿ ಸುನಿತಾ ವಿಲಿಯಮ್ಸ್ ಅವರು ಇದು ಕೇವಲ ಮೊದಲನೇ ಸ್ಥಾನ ಅಲ್ಲ, ಅಷ್ಟು 3 ಬಾರಿ ಅವರು ಪ್ರಯೋಗ ಅಲ್ಲಿ ಹೋಗಿ ಬಂದಿರುವಂತದವರು. ಹೌದಾ, 3ನೇ ಬಾರಿ ಇದು. ಹೌದಾ, ಸೊ ಮೊದಲ ಬಾರಿ ಹೋಗಿದಾಗ 4 ಬಾರಿ ಬಾಹ್ಯಾಕಾಶ ನಡಿಗೆಯನ್ನು ಮಾಡಿ ಅತಿ ಹೆಚ್ಚು ಬಾಹ್ಯಾಕಾಶ ನಡಿಗೆ ಕೈಗೊಂಡ ಮಹಿಳಾ ಗಗನಯಾತ್ರಿ ಅಂತೇಳಿ ದಾಖಲೆಯನ್ನ ಬರೆದಿದ್ರು ಅವರು. ಎಷ್ಟು 327 ದಿನಗಳಷ್ಟು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇವರು ಕಳೆದಿದ್ರು ಮುಂಚೆ 2 ಅವಧಿಯಲ್ಲಿ. ಹೌದಾ, ಸೊ ಇವರಿಗೆ ಎಷ್ಟಾಯ್ತದು 3ನೇ ಬಾರಿಗೆ ಹೋಗಿ ಬಂದಾಗಿಂದ 608 ದಿನಗಳಷ್ಟು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಮಯವನ್ನು ಕಳೆದಿರುವಂತದ್ದು. ಬಟ್ 62 ಗಂಟೆ 6 ನಿಮಿಷಗಳ ಕಾಲ ಅಲ್ಲಿ ಬಾಹ್ಯಾಕಾಶ ನಡಿಗೆಯನ್ನು ಕೂಡ ಇಲ್ಲಿ ಮಾಡ್ತಾರೆ, ಸ್ಪೇಸ್ ವಾಕ್ ನಲ್ಲಿ ಮಾಡ್ತಕ್ಕಂಥದ್ದು. ಹೌದಾ, ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ನ 2025ರ ಗುಬ್ಬಚ್ಚ ದಿನದ ಧ್ಯೇಯವಾಕ್ಯ ಏನಾಗಿತ್ತು ಅಂತ ಹೇಳ್ತಾರೆ ಅವರು. ಹೌದಾ, ಆಪ್ಷನ್ ಎ ಗುಬ್ಬಚ್ಚಿಗಳನ್ನ ಸಂರಕ್ಷಿಸಿ, ಪ್ರಕೃತಿಯ ಪುಟ್ಟ ಸಂದೇಶವಾಹಕರಿಗೆ ನಮನಗಳು, ಇನ್ನು ಪ್ರಕೃತಿಯ ಸಂರಕ್ಷಿಸಿ, ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಹೌದಾ, ಈ ವರ್ಷದ ಥೀಮ್ ಏನಾಗಿತ್ತು ಅಂತ ಬಂದಾಗ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಅಂದ್ರೆ ಪ್ರಕೃತಿಯ ಪುಟ್ಟ ಸಂದೇಶವಾಹಕರಿಗೆ ನಮನಗಳು ಅನ್ನುವಂಥದ್ದು ಒಂದು ಥೀಮ್ ಅನ್ನ ಇಟ್ಕೊಂಡು ಈ ವರ್ಷದ ಗುಬ್ಬಚ್ಚ ದಿನವನ್ನಲ್ಲಿ ಆಚರಣೆ ಮಾಡತಕ್ಕಂಥದ್ದು. ನೋಡಿ, ವಿಶ್ವ ಗುಬ್ಬಚ್ಚಿ ದಿನ ಅಂತೇಳಿ ಕರೀತಾರೆ. ಇದನ್ನ ಮಾರ್ಚ್ 21 ನಾವಿಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು. ಹೌದಾ, ಸೊ ವಿಶ್ವದ ವಿವಿಧೆಡೆ ವಿಶ್ವ ಗುಬ್ಬಚ್ಚಿ ದಿನವನ್ನ ಆಚರಣೆ ಮಾಡಲಾಗ್ತದೆ.
ಹೌದಾ? ಏನಕ್ಕಂತಂದ್ರ ಕ್ಷೀಣಿಸುತ್ತಿರುವ ಪಕ್ಷಿ ಪ್ರಭೇದಗಳನ್ನ ಅವುಗಳ ಗುಬ್ಬಿಗಳನ್ನ ಗುಬ್ಬಚ್ಚಿಗಳನ್ನ ಸಂರಕ್ಷಿಸುವ ಉದ್ದೇಶದಿಂದ ಏನ್ ಮಾಡ್ತಾರೆ, ಮಾರ್ಚ್ 21ರಂದು ಏನ್ ಮಾಡ್ತಾರೆ ಅಂತಂದ್ರೆ ವಿಶ್ವ ಗುಬ್ಬಚ್ಚಿ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇವಾಗ ಮಾರ್ಚ್ 20ರಂದು. ಹೌದಾ? ಸೊ ಈ ವರ್ಷದ ಥೀಮ್ ಏನಾಗಿತ್ತಂತಂದ್ರ ಪ್ರಕೃತಿಯ ಪುಟ್ಟ ಸಂದೇಶವಾಹಕರಿಗೆ ನಮನಗಳು ಅನ್ನುವಂತ ಒಂದು ಥೀಮ್ ಅನ್ನ ಇಟ್ಕೊಂಡು ಈ ವರ್ಷದನ್ನ ಆಚರಣೆ ಮಾಡ್ತಕ್ಕಂಥದ್ದು. ಹೌದಾ? ಇದನ್ನ ವಿಶ್ವಸಂಸ್ಥೆ 2010ರಲ್ಲಿ ಇದನ್ನ ಘೋಷಣೆ ಮಾಡ್ತದೆ. ಸೊ 2010ರಲ್ಲಿ ಘೋಷಣೆ ಮಾಡಿ ಅವಾಗಿಂದ ಇದನ್ನ ಆಚರಣೆ ಮಾಡ್ತಾ ಬಂದಿರುವಂತದ್ದು. ಹೌದಾ? ಸೊ ಈ ಒಂದು ದಿನವನ್ನ ಪ್ರಥಮ ಬಾರಿಗೆ 2010ರಲ್ಲಿ ಮಾರ್ಚ್ 20ರಂದು ಅಲ್ಲಿ ಭಾರತದಲ್ಲಿ ನೇಚರ್ ಯಾವುದು ಫಾರ್ ಎವರ್ ಸೊಸೈಟಿ ಆಫ್ ಇಂಡಿಯಾ ಸಂಸ್ಥೆಯು ಈ ಆಚರಣೆ ಮಾಡ್ಲಿಕ್ಕೆ ಇದನ್ನ ಪ್ರಾರಂಭ ಕೂಡ ಮಾಡಿರುವಂತದ್ದು. ಪ್ರಕೃತಿ ಮತ್ತು ಜೀವ ವೈವಿಧ್ಯತೆಯ ಸೌಂದರ್ಯ ಮತ್ತು ಪಕ್ಷಿ ಸಂಕುಲಗಳನ್ನ ಮುಂದಿನ ಜನಾಂಗಕ್ಕಾಗಿ ಉಳಿಸಿ ಸಂರಕ್ಷಿಸುವುದಕ್ಕಾಗಿ ಮತ್ತು ಅವರಿಗೆ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಏನ್ ಮಾಡ್ತಾರೆ, ಇದನ್ನ ಮಾರ್ಚ್ 20ರಂದು ವಿಶ್ವ ಗುಬ್ಬಚ್ಚಿ ದಿನವನ್ನಾಗಿ ಆಚರಣೆ ಮಾಡುವಂತದ್ದು. ಹೌದಾ? ಸೊ ಈ ಗುಬ್ಬಚ್ಚಿ ಸಣ್ಣ ಮತ್ತು ಅತ್ಯಂತ ಸರಳ ಜೀವಿ ಇದು. ಹೌದಾ? ನಮ್ಮ ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ಭೂದೃಶ್ಯಗಳ ಒಂದು ಭಾಗ ಆಗಿರುವಂತದ್ದು. ಹೌದಾ? ಸೊ ನಗರ ಪ್ರದೇಶದಲ್ಲಿ ಗುಬ್ಬಚ್ಚಿ ಮತ್ತು ಸಾಮಾನ್ಯ ಪಕ್ಷಿಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಹಾಗೂ ಜೀವ ವೈವಿಧ್ಯ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸಿ ಆ ಗುಬ್ಬಚ್ಚಿಗಳ ಒಂದು ಸಂರಕ್ಷಣೆಯೊಂದಿಗೆ ಪರಿಸರ ಸಮತೋಲನವನ್ನ ಕಾಯ್ದುಕೊಳ್ಳಬೇಕು ಎಂಬುವ ಒಂದು ಉದ್ದೇಶದಿಂದ ಏನ್ ಮಾಡ್ತಾರೆ, ಇದನ್ನ ಒಂದು ಪ್ರಕೃತಿಯ ಪುಟ್ಟ ಸಂದೇಹವಾಹಕರಿಗೆ ಗುಬ್ಬಚ್ಚಿಗಳಿಗೆ ನಮನಗಳು ಅಂತ ಹೇಳಿ ಒಂದು ಥೀಮ್ ಅನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಈ ವರ್ಷದ ಗುಬ್ಬಚ್ಚಿ ದಿನವನ್ನ ಆಚರಣೆ ಮಾಡತಕ್ಕಂಥದ್ದು. ಯಾವ ದಿನ ಅಂತ ಬಂದಾಗ ಇದನ್ನ ಮಾರ್ಚ್ 20ರಂದು ಅಲ್ಲಿ ಸೆಲೆಬ್ರೇಟ್ ಮಾಡುವಂತದ್ದು. ಹೌದಾ? ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ, ಇತ್ತೀಚೆಗೆ ಎಡಿಆರ್ ಅನ್ನುವಂತಹ ಸಂಸ್ಥೆ ಪ್ರಕಟಿಸಿರುವ ದೇಶದ ಮೊದಲ ಶ್ರೀಮಂತ ಶಾಸಕ ಯಾರು ಅಂತ ಪ್ರಶ್ನೆ ಆಗಿದೆ. ಶಾಸಕರಲ್ಲಿ ಕೇಳ್ತಾ ಇದಾರೆ ಅವರು. ಹೌದಾ? ಯಾರಂತಂದ್ರೆ ಆಪ್ಷನ್ ಎ ಪರಾಗ್ ಶಾ, ಆಪ್ಷನ್ ಬಿ ಡಿ ಕೆ ಶಿವಕುಮಾರ್, ಆಪ್ಷನ್ ಸಿ ಪುಟ್ಟಸ್ವಾಮಿ ಗೌಡ ಮತ್ತು ಆಪ್ಷನ್ ಸಿ ಡಿ ಅವರು ಪ್ರಿಯಾ ಕೃಷ್ಣ ಅವರು ಇರ್ತಕ್ಕಂಥದ್ದು. ಸೊ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ ಪರಾಗ್ ಶಾ ಅವರು ಅತ್ಯಂತ ಶ್ರೀಮಂತ ಶಾಸಕ. ಹೌದಾ? ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಸೆಕೆಂಡ್ ಯಾರಿದ್ದಾರೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಸೆಕೆಂಡ್ ಇದ್ದಾರೆ. ಹೌದಾ? ಅತ್ಯಂತ ಶ್ರೀಮಂತ ಶಾಸಕರಲ್ಲಿ. ಹೌದಾ? ನೋಡಿ, ಡಿ ಕೆ ದೇಶದ ನಂಬರ್ 2 ಅಲ್ಲಿ ಕೊಬ್ಬೇರೆ ಶಾಸಕ ಅಂತ ಹೇಳ್ತಾರೆ. ಸೊ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತಂದ್ರೆ ಪರಾಗ್ ಶಾ ಇರ್ತಕ್ಕಂಥದ್ದು. ಸೆಕೆಂಡ್ ಯಾರಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಇದ್ದಾರೆ. ಮೂರನೇ ಸ್ಥಾನದಲ್ಲಿ ಪುಟ್ಟಸ್ವಾಮಿ ಗೌಡ ಇರತಕ್ಕಂಥದ್ದು. ಹೌದಾ? ಅತಿ ಬಡವ ಶಾಸಕ ಅಂತ ಕರೀತಾರೆ. ಹೌದಾ? ಯಾರಂತಂದ್ರ ನಿರ್ಮಲ್ ಕುಮಾರ್ ಅಂತ ಬರ್ತಾರ ಅವರು. ಎಷ್ಟು? ಕೇವಲ 1700 ರೂಪಾಯಿ ಅಂತ ಹೇಳ್ತಾರ ಅವರು. ಹೌದಾ? ನಿರ್ಮಲ್ ಕುಮಾರ್ ಅನ್ನುವಂಥದ್ದು ಎಷ್ಟು ಇವರು ಅತ್ಯಂತ ಬಡ ಶಾಸಕ ಅಂತ ಹೇಳ್ತಾರೆ ನಮ್ಮ ದೇಶದಲ್ಲಿ. ಹೌದಾ? ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ನ ಡಿಜಿಟಲ್ ಪಾವತಿಯನ್ನು ಉತ್ತೇಜಿಸಲು ಶುಲ್ಕರಹಿತ ಯುಪಿಐ ಪಾವತಿ ವಹಿವಾಟು ಮಾಡಲು ಎಷ್ಟು ರೂಪಾಯಿವರೆಗೆ ಅನ್ವಯಿಸುತ್ತದೆ ಅಂತ ಪ್ರಶ್ನೆ ಆಗಿದೆ. ಹೌದಾ? ಡಿಜಿಟಲ್ ಪಾವತಿ ಮಾಡ್ಲಿಕ್ಕೆ ಎಷ್ಟು ಶುಲ್ಕರಹಿತ ಯುಪಿಐ ಪಾವತಿ ಮಾಡ್ಲಿಕ್ಕೆ ಎಷ್ಟಿದೆ ಅಂತ ಆಪ್ಷನ್ ಎ 1500, ಆಪ್ಷನ್ ಬಿ 2000, ಆಪ್ಷನ್ ಸಿ 3000 ಇದೆ, ಆಪ್ಷನ್ ಡಿ 1000 ಇದೆ. ಸೊ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಎಷ್ಟು? 2000 ರೂಪಾಯಿ ಅಲ್ಲಿ ಅನುಮತಿಯನ್ನ ಕೊಟ್ಟಿರುವಂತದ್ದು. ಹೌದಾ? ನೋಡಿ, ಶುಲ್ಕರಹಿತ ಯುಪಿಐ ಮುಂದುವರಿಕೆ ಅಂತ ಹೇಳ್ತಾರೆ ಅವರು. ಹೌದಾ? ನೋಡಿ, ಡಿಜಿಟಲ್ ಪಾವತಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಭೀಮ್ ಯುಪಿಐ ವಹಿವಾಟುಗಳಿಗೆ ನೀಡುವ ಪ್ರೋತ್ಸಾಹಧನ ಮುಂದುವರಿಸಲು ನಿರ್ಧರಿಸಿದೆ. ಎಷ್ಟಂತಂದ್ರೆ 2000 ರೂಪಾಯಿವರೆಗಿನ ವಹಿವಾಟುಗಳಿಗೆ ಇದು ಅನ್ವಯಿಸಲಿದೆ ಅಂತ. ಎಷ್ಟು? 2000 ರೂಪಾಯಿ ಒಳಗೆ ಅಲ್ಲಿ ಇದು ಅನ್ವಯಿಸತಕ್ಕಂಥದ್ದು. ಹೌದಾ? ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಉಪಕ್ರಮದಿಂದ ಯುಪಿಐ ಬಳಕೆದಾರರು ಹೌದಾ ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ 2000 ರೂಪಾಯಿವರೆಗೆ ಡಿಜಿಟಲ್ ಪಾವತಿಗಳ ಮೂಲಕ ವ್ಯವಹಾರ ನಡೆಸಲು ಅನುಮತಿಯನ್ನು ಕೊಟ್ಟಿರುವಂತದ್ದು. ಹೌದಾ? ಎಷ್ಟಂತಂದ್ರೆ 2000 ರೂಪಾಯಿಯಲ್ಲಿ ಕೊಟ್ಟಿರುವಂತದ್ದು. ಹೌದಾ? ಅದು ಯಾವುದೇ ಶುಲ್ಕರಹಿತವಾಗಿರುವಂತದ್ದು, ಶುಲ್ಕರಹಿತ ಪಾವತಿನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಹೌದಾ? ಎಷ್ಟು ಅಮೌಂಟ್ ಕೇಳ್ಬೋದು ನಿಮಗೆ ಅಲ್ಲಿ 2000 ಅಂತೇಳಿ ನೆನಪಿರಲಿ. ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ನು ಇತ್ತೀಚೆಗೆ ಪ್ರಕಟಿಸಿದ 2025ನೇ ಸಾಲಿನ ಹೌದಾ ವಿಶ್ವ ಸಂತೃಪ್ತಿ ವರದಿಯಲ್ಲಿ ಭಾರತದ ಸ್ಥಾನ ಎಷ್ಟು ಅಂತಿದೆ. ಆಪ್ಷನ್ ಇಸ್ ರೈಟ್ ಆನ್ಸರ್. ಎಷ್ಟು? 118ನೇ ಸ್ಥಾನದಲ್ಲಿ ಇದು ಇರ್ತಕ್ಕಂಥದ್ದು. ಇದಕ್ಕಿಂತ ಮುಂಚೆ ಎಷ್ಟು? 126ನೇ ಸ್ಥಾನದಲ್ಲಿದ್ವಿ. ಸೊ ಸ್ವಲ್ಪ ಕುಸಿತ ಕಂಡು ಹೌದಾ ಸ್ವಲ್ಪ ಬೆಳವಣಿಗೆ ಬಂದು ಎಷ್ಟು 118ನೇ ಸ್ಥಾನದಲ್ಲಿ ನಾವಿಲ್ಲಿ ಅಭಿವೃದ್ಧಿ ಆಗಿರುವಂತದ್ದು. ಹೌದಾ? ನೋಡಿ, ಸಂತೃಪ್ತ ವರದಿ ಅಂತ ಹೇಳ್ತಾರೆ ಭಾರತಕ್ಕೆ 118ನೇ ಸ್ಥಾನದಲ್ಲಿ ಸಿಕ್ಕಿರುವಂತದ್ದು. ಹೌದಾ? ಸೊ 2025ನೇ ಸಾಲಿನ ಸಂತೃಪ್ತ ವರದಿಯಲ್ಲಿ ಬಂದಾಗ ಜಾಗತಿಕ ವರದಿ ಪ್ರಕಟಗೊಂಡಿದ್ದು ಭಾರತ 118ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು. ಹೌದಾ? ಕಳೆದ ವರ್ಷ 126ನೇ ಸ್ಥಾನದಲ್ಲಿದ್ದ ಭಾರತವು 8 ಸ್ಥಾನ ಸುಧಾರಣೆ ಕಂಡಿದ್ರು ಕೂಡ ನೇಪಾಳ್, ಪಾಕಿಸ್ತಾನ್, ಉಕ್ರೇನ್ ಮತ್ತು ಪ್ಯಾಲೆಸ್ತಾನ್ಗಳಿಗಿಂತ ಕೆಳಗಿನ ಸ್ಥಾನದಲ್ಲಿ ನಾವಿದೀವಿ ಅಂತ. ಅಂದ್ರೆ ನಮ್ಗಿಂತ ಹೆಚ್ಚು ಖುಷಿದಾರ ಅಂತವ್ರು ಯಾರು? ಪಾಕಿಸ್ತಾನ ಮತ್ತು ಉಕ್ರೇನ್ ಇವರೆಲ್ಲ. ಹೌದಾ? ಇನ್ನು ಸತತ 8ನೇ ವರ್ಷವು ಫಿನ್ಲ್ಯಾಂಡ್ ದೇಶ ಮೊದಲ ಸ್ಥಾನದಲ್ಲಿ ಕಾಯ್ದುಕೊಂಡಿರುವಂತದ್ದು. ಅತಿ ಹೆಚ್ಚು ಸಂತೋಷವಾಗಿರ್ತಕ್ಕಂಥ ದೇಶ ಅಂತ ಬಂದಾಗ ಫಿನ್ಲ್ಯಾಂಡ್ ದೇಶ ಇದೆ. ಇದು 8ನೇ ಬಾರಿಗೆ ಇದು ಪ್ರಥಮ ಸ್ಥಾನದಲ್ಲಿ ಮುಂದುವರೆದಿದೆ. ಹೌದಾ?
ಸೊ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ವೆಲ್ ಬೀಯಿಂಗ್ ಸಂಶೋಧನಾ ಕೇಂದ್ರ ಹಾಗೂ ಗ್ಯಾಲಪ್ ಈ ಒಂದು ವಾರ್ಷಿಕ ವರದಿಯಲ್ಲಿ ರೆಡಿ ಮಾಡಿಕೊಡ್ತಾರೆ. ಸೊ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಪರಿಹಾರ ಜಾಲವು 2027ರಿಂದ 24ರ ಅವಧಿಯಲ್ಲಿ ಜೀವನದ ಸ್ವಯಂ ಮೌಲ್ಯ ಮಾಪನವನ್ನು ಆಧರಿಸಿಯಲ್ಲಿ ಒಂದು ವರದಿಯನ್ನು ಕೊಟ್ಟಿರುವಂತದ್ದು. ಹೌದಾ? ಸೊ ಅಫ್ಘಾನಿಸ್ತಾನ್ 147ನೇ ಸ್ಥಾನದಲ್ಲಿದ್ದು ಅತ್ಯಂತ ಕೊನೆಯ ಸ್ಥಾನದಲ್ಲಿ ಇದು ಇರತಕ್ಕಂಥದ್ದು. ಯಾವುದು ಅತ್ಯಂತ ಕೊನೆಯ ಸ್ಥಾನದಲ್ಲಿ ಯಾವುದು ಅಂತ ಬಂದಾಗ ಅಫ್ಘಾನಿಸ್ತಾನ್ ಇರತಕ್ಕಂಥದ್ದು. ಹೌದಾ? ಇನ್ನ ಒನ್ಲೈನರ್ಸ್ ಅಂತ ಬಂದಾಗ ನೋಡಿ, ಇನ್ನ ಸ್ಪೀಕರ್ ಯು ಟಿ ಖಾದರ್ ಅವರಿಗೆ ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿ ಅಂತೇಳಿ ಕೊಡ್ತಾರೆ. ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿ ಅಂತ ಕೊಡ್ತಾರೆ. ಯಾರಿಗೆ ಅಂತಂದ್ರೆ ಅದು ಯು ಟಿ ಖಾದರ್ ಅವರಿಗೆ ಅಲ್ಲಿ ಸಿಕ್ಕಿರುವಂತದ್ದು. ಇನ್ನ ಸಂಸತ್ತಿನ ಅತ್ಯಂತ ಹಳೆಯ ಕಟ್ಟಡದ ಮುಂಭಾಗ ಇರು ಮಹಾತ್ಮ ಗಾಂಧಿ ಪ್ರತಿಮೆ ಅಂತ ಕರಿತೀವಿ. ಸೊ ಅದರಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿಯ ಕೆಂಪೇಗೌಡ ಪ್ರತಿಮೆ ಮತ್ತೆ ಗುಜರಾತ್ನ ಏಕತಾ ಪ್ರತಿಮೆ ಅನ್ಬೋದು, ಅದೇ ರೀತಿಯಾಗಿ ಮಹಾತ್ಮ ಗಾಂಧಿ ಪ್ರತಿಮೆ ಅನ್ಬೋದು. ಸೊ ಇವುಗಳ ನಿರ್ಮಾಣ ಮಾಡಿರ್ತಕ್ಕಂತಹ ರಾಮ್ ಸುತಾರ್ ಅವರಿಗೆ ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿ ಅಂತೇಳಿ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿ ಯಾರು ಕೊಟ್ಟಿದ್ದಾರೆ ಅಂತ ನಿಮ್ ಪ್ರಶ್ನೆ ಆಗ್ಬೋದು. ಅಲ್ಲಿ ರಾಮ್ ಸುತಾರ್ ಅವರಿಗೆ ಕೊಟ್ಟಿರುವಂತದ್ದು. ಹೌದಾ? ಸೊ ನಮ್ದ ಹಳೆ ಸಂಸತ್ತಿನಲ್ಲಿ ಅಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆ ಇತ್ತು ಮತ್ತು ಕೆಂಪೇಗೌಡನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇತ್ತಲ್ಲ, ಸೊ ಅಲ್ಲಿ ಏನಿತ್ತಂದ್ರೆ ಕೆಂಪೇಗೌಡನ ಪ್ರತಿಮೆ ಇತ್ತು. ಇನ್ನ ಗುಜರಾತ್ ನಲ್ಲಿ ಏಕತಾ ಪ್ರತಿಮೆ ಬರ್ತದೆ. ಸೊ ಇವುಗಳನ್ನ ಮೂರನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂತಹ ರಾಮ್ ಸುತಾರ್ ಅವರಿಗೆ ಏನ್ ಮಾಡ್ತಾರ, ಅಲ್ಲಿ ಈ ವರ್ಷ ಮಹಾರಾಷ್ಟ್ರ ಭೂಷಣ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೂಡ ಅಲ್ಲಿ ನೀಡಿ ಗೌರವಿಸತಕ್ಕಂಥದ್ದು. ಹೌದಾ? ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಹೌದಾ ಎಲೆಚುಕ್ಕೆ ರೋಗ ಅಂತೇ ಬರ್ತದೆ. ಹೌದಾ? ಈ ಎಲೆಚುಕ್ಕೆ ರೋಗ ಇದು ಯಾವ ಸಸ್ಯಕ್ಕೆ ಬಾಧಿಸುತ್ತದೆ ಅಂತ ಪ್ರಶ್ನೆ ಆಗ್ಬೋದು. ಇದು ಅಡಿಕೆ ಬೆಳೆಗೆ ಬಾಧಿಸತಕ್ಕಂತ ಒಂದು ರೋಗವಾಗಿರುವಂತದ್ದು. ಹೌದಾ? ಎಲೆಚುಕ್ಕೆ ರೋಗ ಅಂತೇಳಿ ಕರೀತಾರೆ ಇದನ್ನ. ಇನ್ನ ನೆಕ್ಸ್ಟ್ ನೋಡಿ, ಇನ್ನ 2028ರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ ನಲ್ಲಿ ಬಾಕ್ಸಿಂಗ್ ಕ್ರೀಡೆಯನ್ನ ಸೇರ್ಪಡೆಗೊಳಿಸಲು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಲ್ಲಿ ಅಲ್ಲಿ ಅದನ್ನ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು. ಹೌದಾ? 2028ರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಕ್ರೀಡೆಗಳು ಯಾವ ದೇಶದಲ್ಲಿ ನಡೀತಾ ಅಂತ ಬಂದಾಗ, ಇದು ಎಲ್ಲಿ ನಡೀತಾ ಇದೆ ಅಂತ ಬಂದಾಗ ಲಾಸ್ ಏಂಜಲೀಸ್ ನಲ್ಲಿ ನಡೀತಾ ಇದಾವೆ. ಲಾಸ್ ಏಂಜಲೀಸ್ ನಲ್ಲಿ. ಸೊ ಈ ಒಂದು ಕ್ರೀಡೆಯಲ್ಲಿ ಒಲಿಂಪಿಕ್ಸ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅವರು, ಬಾಕ್ಸಿಂಗ್ ಅನ್ನ ಸೇರ್ಪಡೆ ಮಾಡ್ಲಿಕ್ಕೆ ಅಲ್ಲಿ ಅನುಮತಿಯನ್ನು ಕೊಟ್ಟಿರುವಂತದ್ದು. ಬಾಕ್ಸಿಂಗ್ ಕ್ರೀಡೆನಲ್ಲಿ ಹೊಸದಾಗಿ ಸೇರ್ಪಡೆ ಆಗ್ತಕ್ಕಂಥದ್ದು. ಹೌದಾ? ಇನ್ನು ನೆಕ್ಸ್ಟ್ ನೋಡಿ, ಇನ್ನ ಜಿಂಬಾಬ್ವೆಯ ಯಾವುದು ಕೊವೆಂಟ್ರಿ ಅನ್ನುವಂಥದ್ದು. ಸೊ ಇವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಹೊಸ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಹೌದಾ? ನೆನಪಿರ್ಲಿ, ಇದು ಯಾರು ಕ್ರಿಸ್ಟಿ ಕೊವೆಂಟ್ರಿ ಅಂತ ಕರೀತಾರೆ. ಹೌದಾ? ಇವರು ಒಲಿಂಪಿಕ್ ಸಮಿತಿಯ ಹೊಸ ಅಧ್ಯಕ್ಷರಾಗಿ ಇವರು ಆಯ್ಕೆ ಆಗಿರುವಂತದ್ದು. ಇನ್ನ ನೆಕ್ಸ್ಟ್ ನೋಡಿ, ಇನ್ನ ಪ್ರತಿ ವರ್ಷ ಮಾರ್ಚ್ 21ರಂದು ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನಾಗಿ ಆಚರಣೆ ಮಾಡ್ತಾ ಬರ್ತೀವಿ. ಇದ್ರ ಬಗ್ಗೆ ನಾನು ನೋಡ್ತಾ ಬಂದಿದ್ವಿ. ಇನ್ನ ನೆಕ್ಸ್ಟ್ ನೋಡಿ, ಇನ್ನ ವಿಶ್ವಸಂಸ್ಥೆ 2012ರಲ್ಲಿ ಈ ಘೋಷಣೆಯನ್ನು ಹೊರಡಿಸಿರುವಂತದ್ದು. ಯಾವುದು ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನಾಗಿ ಆಚರಣೆ ಮಾಡ್ಬೇಕಂತೇಳಿ 2012ರಲ್ಲಿ ಘೋಷಣೆ ಮಾಡಿದ್ರು. ಸೊ 2013ರಿಂದ ನಾವೇನ್ ಮಾಡ್ತಾ ಇದನ್ನ ಆಚರಣೆ ಮಾಡ್ತಾ ಬರ್ತಕ್ಕಂಥದ್ದು. ಹೌದಾ? ಇನ್ನ ನೆಕ್ಸ್ಟ್ ನೋಡಿ, ಇನ್ನ ಹೈದರಾಬಾದ್ ಇದು ಮಾರ್ಚ್ 21 ಇದನ್ನ 72 ವಿಶ್ವ ಸುಂದರಿ ಸ್ಪರ್ಧೆಯನ್ನ ತೆಲಂಗಾಣ ಸರ್ಕಾರ ಆಯೋಜಿಸಿರುವಂತದ್ದು. ಹೌದಾ? ಮಾರ್ಚ್ 21ರಿಂದ ಆರಂಭವಾಗ್ತಾ ಇದೆ. ಹೌದಾ? ಇದು ವಿಶ್ವ ಸುಂದರಿ ಸ್ಪರ್ಧೆ ಎಲ್ಲಿ ನಡೀತಾ ಇದೆ ಅಂತ ಬಂದಾಗ ತೆಲಂಗಾಣದಲ್ಲಿ ನಡೀತಾ ಇದೆ. ಹೌದಾ? ಇದು 72ನೇ ಆವೃತ್ತಿ ಆಗಿರುವಂತದ್ದು. ಓಕೆ. ತೆಲಂಗಾಣದಾದ್ಯಂತ ವಿವಿಧ ಸಾಂಸ್ಕೃತಿಕ ಮಹತ್ವದ ಸ್ಥಳಗಳಲ್ಲಿ ಒಂದು ಸ್ಪರ್ಧೆ ನಡೆಯಲಿದೆ. ತೆಲಂಗಾಣದ ಜರೂರ್. ಹೌದಾ? ತೆಲಂಗಾಣ ಜರೂರಾನ್ ಅನ್ನುವಂಥದ್ದು ಅಂದ್ರೆ ತೆಲಂಗಾಣಕ್ಕೆ ಬರಲೇಬೇಕು ಅನ್ನುವಂತಹ ಒಂದು ಘೋಷಣೆಯೊಂದಿಗೆ ಅವರು ಅವರು ಈ ಒಂದು ಆವೃತ್ತಿಯಲ್ಲಿ ನಡೆಸತಕ್ಕಂಥದ್ದು. ಹೌದಾ? ಈ ಒಂದು ಪ್ರತಿಷ್ಠಿತ ಸೌಂದರ್ಯ ಸ್ಪರ್ಧೆಯಲ್ಲಿ 140 ದೇಶಗಳ ಒಂದು ಸ್ಪರ್ಧೆಗಳು ಇದಕ್ಕೆ ಭಾಗವಹಿಸತಕ್ಕಂಥದ್ದು. ಸೊ ಅವರ ಕೌಶಲ್ಯ ಮತ್ತು ವ್ಯಕ್ತಿತ್ವದ ಆಧಾರದ ಮೇಲೆ ಮಿಸ್ ವರ್ಲ್ಡ್ ಕಿರೀಟವನ್ನ ಗೆಲ್ಲಲು ಪ್ರಯತ್ನಿಸುತ್ತಾರೆ. ಅಂದ್ರೆ ಈ ವರ್ಷದ ವಿಶ್ವ ಸುಂದರಿ ಸ್ಪರ್ಧೆಯನ್ನ ಎಲ್ಲಿ ನಡೀತಾ ಇದೆ, ಯಾವ ರಾಜ್ಯ ಅಂತ ಬಂದಾಗ ತೆಲಂಗಾಣದಲ್ಲಿ ಇದು ನಡೀತಾ ಬರ್ತಾ ಇದೆ. ತೆಲಂಗಾಣದಲ್ಲಿ ನಡೀತಾ ಇದೆ. ಇದು 72ನೇ ಆವೃತ್ತಿ ಆಗಿರುವಂತದ್ದು. ಹೌದಾ? ನೆನಪಿರಲಿ. ಇನ್ನ ನೆಕ್ಸ್ಟ್ ನೋಡಿ, ಇನ್ನ ರಾಮನಗರ ಜಿಲ್ಲೆಯನ್ನ ಹೆಸರು ಬದಲಾವಣೆ ಮಾಡ್ತೀವಿ ಅಂತ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಬಟ್ ಇದಕ್ಕೆ ಕೇಂದ್ರ ಸರ್ಕಾರ ಇದಕ್ಕೆ ತಾತ್ಕಾಲಿಕವಾಗಿ ಇದಕ್ಕೆ ತಡೆಯನ್ನ ನೀಡಿರುವಂತದ್ದು. ಹೌದಾ? ಸೊ ಇದನ್ನ ಬೆಂಗಳೂರು ದಕ್ಷಿಣ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಬೆಂಗಳೂರು ದಕ್ಷಿಣ ಮಾಡ್ಬೇಕು ಅಂತ ಮರುನಾಮಕರಣ ಕೊಟ್ಟಿರುವಂತದ್ದು. ಬಟ್ ಇದಕ್ಕೆ ಕೇಂದ್ರ ಸರ್ಕಾರ ಇದನ್ನ ತಿರಸ್ಕಾರ ಮಾಡಿರುವಂತದ್ದು. ಇನ್ನ ನೆಕ್ಸ್ಟ್ ನೋಡಿ, ಇನ್ನ ಕೃಷಿ ಸಿಂಚಾಯಿ ಯೋಜನೆ ಅಂತ ಬರ್ತದೆ. ಕೃಷಿ ಸಿಂಚಾಯಿ ಯೋಜನೆ ಇದಕ್ಕೆ ಭೀಮಾ ಏತ ನೀರಾವರಿ ಯೋಜನೆ ಅಂತ ಬರ್ತದ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಭೀಮಾ ಏತ ನೀರಾವರಿ ಯೋಜನೆ ಹಾಗೂ ರಾಮೇಶ್ವರ ನೀರಾವರಿ ಯೋಜನೆ ಅವುಗಳ ಸೇರ್ಪಡೆ ಮಾಡಲಾಗಿದೆ ಅಂತ ಕೇಂದ್ರ ಜಲಶಕ್ತಿ ಸಚಿವಾಲಯ ಖಾತೆ ಸಚಿವ ಯಾರು ರಾಜಭೂಷಣ ಚೌಧರಿ ಅವರು ತಿಳಿಸಿರುವಂತದ್ದು. ಹೌದಾ? ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಕರೀತಾರೆ. ಹೌದಾ? ಇದಕ್ಕೆ ನೀರಾವರಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಇದು. ನೀರಾವರಿಗೆ ಸಂಬಂಧಪಟ್ಟಂತಹ ಯೋಜನೆ ಇದು. ಓಕೆ.
ಇನ್ನ ನೆಕ್ಸ್ಟ್ ನೋಡಿ, ಇನ್ನ ಯೂರಿಯಾ ಘಟಕ ಸ್ಥಾಪನೆಗೆ ಅನುಮೋದನೆಯನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಹೌದಾ? ಪ್ರಮುಖ ಬೆಳೆ ಪೋಷಕಾಂಶದ ಆಮದನ್ನು ಕಡಿಮೆ ಮಾಡುವ ಮತ್ತು ಭಾರತವನ್ನ ಸ್ವಾವಲಂಬನೆಯಾಗಿ ಮಾಡ್ಬೇಕಂತ ಒಂದು ಉದ್ದೇಶದಿಂದ ಏನ್ ಮಾಡ್ತಾರೆ ಅವರು, ಯಾವ ರಾಜ್ಯ ಅಂತ ಬಂದಾಗ ಅಸ್ಸಾಂನಲ್ಲಿ ನೋಡಿ. ಅಸ್ಸಾಂನಲ್ಲಿ ಎಷ್ಟು 10,601 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಒಂದು ಹೊಸ ಯೂರಿಯಾ ಸ್ಥಾವರವನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಸಚಿವ ಸಂಪುಟಕ್ಕೆ ಅನುಮೋದನೆಯನ್ನು ಕೊಟ್ಟಿರುವಂತದ್ದು. ಯೂರಿಯಾ ಘಟಕವನ್ನು ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಅವರು, ಅಸ್ಸಾಂ ರಾಜ್ಯದಲ್ಲಿ. ಹೌದಾ? ಸೊ ಇದಿಷ್ಟೇ ಅಂತಂದ್ರೆ ಮಾರ್ಚ್ ತಿಂಗಳ, ಹೌದಾ, ಮಾರ್ಚ್ ತಿಂಗಳ 19, 20 ಮತ್ತು 21 3 ದಿನದ ಕರೆಂಟ್ ಅಫೇರ್ಸ್ ಆಗಿತ್ತು. ಸೊ ಇದರ ಮುಂದುವರೆದ ಭಾಗವನ್ನು ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ನೋಡ್ತಾ ಬರ್ತೀವಿ. ಸೊ ಅಲ್ಲಿ 1 ವೀಕ್ ಗ್ಯಾಪ್ ಆಗಿತ್ತು, ಬಟ್ ಅದನ್ನೆಲ್ಲ ಕವರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.